ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತೀನಿ ಅಂತ ಹೇಳಿದ್ರು, ಅಂದರೆ ನಮ್ಮ ಭಾವ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಚಿಕನ್ ಎಲ್ಲ ತರಿಸಿಟ್ಟಿದ್ದೀನಿ. ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಶಾಪ್ಗೆ ಹೋಗಿ ಅಲ್ಲಿದ್ದು ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದಿದ್ದಾಯಿತು. ಮನೆಗೆ ಬರೋ ಅಷ್ಟರಲ್ಲಿ ಸುಮಾರು ಒಂದು 12:30 1 ಗಂಟೆ ಏನೋ ಆಗಿತ್ತು. ಬಂದು ಟಿಫನ್ ಎಲ್ಲ ಮಾಡ್ಕೊಂಡು ತಿಂದಿದ್ದಾದ್ಮೇಲೆ ಇವಾಗ ಚಿಕನ್ ಎಲ್ಲ ತರಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡೆ. ದಮ್ ಬಿರಿಯಾನಿ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಟೈಮ್ ಆಗೋಗ್ಬಿಡುತ್ತೆ, ಅದನ್ನ ಮಾಡೋಕ್ಕಿಲ್ಲ ಅಂದ್ರೂ ಒಂದು 3/4 ಗಂಟೆನಾದರೂ ಟೈಮ್ ಹಿಡಿಯುತ್ತೆ, ಮ್ಯಾರಿನೇಟ್ ಎಲ್ಲ ಮಾಡಿ ಮಾಡಬೇಕಲ್ಲ. ಹಾಗಾಗಿ ಸರಿ ದಮ್ ಬಿರಿಯಾನಿ ಮಾಡೋಕ್ಕಾಗಲ್ಲ ಅಲ್ಲ ಅಂದ್ಬಿಟ್ಟು ಹೈದ್ರಾಬಾದಿ ಪಾಲಕ್ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ ಇದು ಕೂಡ. ಅದ್ರ ಜೊತೆಗೆ ಸ್ವಲ್ಪ ಚಪಾತಿ ಮತ್ತು ಕಬಾಬ್ನು ಕೂಡ ರೆಡಿ ಮಾಡೋಣ ಅಂತ ಹೇಳಿ ಚಪಾತಿ 2 ಮಿದ್ದಿಲ್ಲಿ ಇಟ್ಟಿದ್ದೀನಿ. ಜೊತೆಗೆ ಒಂದು ಪಾಯಸ ಕೂಡ ಮಾಡ್ತೀನಿ, ಅಂದರೆ ಶಾವಿಗೆ ಹಾಕಿ ಖೀರ್ ಮಾಡ್ತೀನಿ. ಖೀರ್ ರೆಸಿಪಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ, ಹಾಗಾಗಿ ಅದನ್ನೇನು ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ. ಮೊದಲು ಬನ್ನಿ ಚಪಾತಿ ಎಲ್ಲ ಮಿದ್ದಿಟ್ಟಿರೋದನ್ನ ಕೂಡ ಆಗಲೇ ಬಂದ ತಕ್ಷಣನೇ ಕಬಾಬ್ಗೆ ಮ್ಯಾರಿನೇಟ್ ಮಾಡಿಟ್ಟೆ. ಇದು ಬಂದು ಚಪಾತಿನೂ ಕೂಡ ಮಿದ್ದಿಟ್ಬಿಟ್ಟಿದ್ದೀನಿ. ಅವ್ರು ಬರೋ ಟೈಮಲ್ಲಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ, ಬಿಸಿ ಬಿಸಿಯಾಗಿ ತಿನ್ಬೋದು ಅಂತ ಹೇಳಿ. ಇನ್ನು ಈ ಕಡೆ ಚಿಕನ್ ಇಟ್ಟಿದ್ದೀನಿ. ಪಾಲಕ್ ಚಿಕನ್ ಮಾಡೋಣ ಅಂತ ಹೈದ್ರಾಬಾದಿ ಸ್ಟೈಲಲ್ಲಿ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆ ಇಲ್ಲಿ ಕಬಾಬ್ಗೂ ಕೂಡ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಈ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಹಾಗಾಗಿ ಇವತ್ತೇನು ಇದನ್ನು ಶೇರ್ ಮಾಡ್ಕೊಳ್ತಾ ಇಲ್ಲ. ಲಿಂಕ್ನ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. 1-2 ಅವರ್ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ಚೆನ್ನಾಗಿ ಬರುತ್ತೆ ಕಬಾಬು ಅಂತೇಳಿ ಈ ಥರನೂ ಮ್ಯಾರಿನೇಟ್ ಮಾಡಿ ಇಡೋದು. ಇನ್ನು ಅವ್ರು ಬರೋ ಅಷ್ಟರಲ್ಲಿ ಹೈದ್ರಾಬಾದಿ ಪಾಲಕ್ ಚಿಕನ್ ಗ್ರೇವಿನ ಮಾಡಿಬಿಡ್ತೀನಿ. ಅದು ಮಾಡಿ ಇಟ್ಬಿಟ್ರೆ ಅವ್ರು ಬಂದಾದ್ಮೇಲೆ ಚಪಾತಿ ಮತ್ತು ಕಬಾಬ್ನೆಲ್ಲ ಸುಟ್ಕೊಡ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಖೀರ್ ಮಾಡ್ತೀನಿ ಅನ್ನಲ್ಲ, ಅದನ್ನು ಕೂಡ ಈಗಲೇ ರೆಡಿ ಮಾಡಿ ಇಟ್ಬಿಡ್ತೀನಿ. ಭಾನುವಾರ ನನಗೆ ಯಾವ ಥರ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಏನಾದರೂ ಒಂದು ಕೆಲಸ ಶುರು ಆಗೇ ಹೋಗ್ಬಿಟ್ಟಿರುತ್ತೆ. ಇವತ್ತು ಕೂಡ ಆರಾಮಾಗಿರ್ಬೋದು ಅಂತ ಅಂದ್ಕೊಂಡ ಈ ಕೆಲಸ ಶುರು ಆಯಿತು. ಹಾಗೆ ವ್ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತೀನಿ. ಅವ್ರು ಬಂದಮೇಲೂ ಕೂಡ ವ್ಲಾಗ್ ಮಾಡ್ಕೊಳ್ತೀನಿ. ಅಕಸ್ಮಾತ್ ಏನಾದರೂ ಅವರು ಬೇಡ ಅಂತ ಹೇಳಿದ್ರೆ ಆ ವ್ಲಾಗ್ ಮಾಡ್ಕೊಳಕ್ಕೆ ಹೋಗಲ್ಲ. ನೋಡೋಣ, ಅಕಸ್ಮಾತ್ ಅವರು ಕ್ಯಾಮ್ರಾ ಮುಂದೆ ಬರಲಿಕ್ಕೆ ರೆಡಿ ಇದ್ದರೆ ಅವ್ರದ್ದು ಕೂಡ ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ಮೊದಲು ಇವಾಗ ಹೈದ್ರಾಬಾದಿ ಪಾಲಕ್ ಚಿಕನ್ನ ಯಾವ ಥರ ಮಾಡೋದು ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ನೋಡೋಣ, ರೆಸಿಪಿ ನೋಡ್ಕೊಂಡ್ಬಿಡೋಣ. ಮೊದಲು ಈ ಪಾಲಕ್ ಚಿಕನ್ಗೆ ಮ್ಯಾರಿನೇಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಒಂದು ಬೌಲ್ಗೆ ನಾನು ಒಂದು 4 ಸ್ಪೂನ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 kg ಚಿಕನ್ನ ತೊಗೊಂಡಿರೋದ್ರಿಂದ 4 ಸ್ಪೂನ್ ಮೊಸರು ಸಾಕಾಗುತ್ತೆ. ಹಾಗೆ ಈ ಮೊಸರು ಹಾಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ, ಮೆಣಸಿನಕಾಳಿನ ಪುಡಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ 1 kg ಆಗುವಷ್ಟು ನಾನು ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆನ ಮಿಕ್ಸ್ ಮಾಡಿಕೊಂಡು ಆಮೇಲೆ ಚಿಕನ್ ಸೇರಿಸಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಚಿಕನ್ಗೆ ಎಲ್ಲ ಕಡೆನೂ ಮಸಾಲೆ ಇಟ್ಕೊಳುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತೀನಿ. ಇದನ್ನು ಒಂದು ಅರ್ಧ ಗಂಟೆ ನಾನು ಮ್ಯಾರಿನೇಟ್ ಆಗಲಿಕ್ಕೆ ಎತ್ತಿಟ್ಬಿಡ್ತೀನಿ. ಒಂದು ಅರ್ಧ ಗಂಟೆನಾದರೂ ನಾವು ಎತ್ತಿಡಬೇಕು, ಇಲ್ಲಾಂದರೆ ಆ ಚಿಕನ್ ಗ್ರೇವಿ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗೆ ಚಿಕನ್ ಕೂಡ ಸಾಫ್ಟ್ ಆಗಲ್ಲ, ಒಂಥರ ರಬ್ಬರ್ ಥರ ಆಗೋಗ್ಬಿಡುತ್ತೆ. ಹಾಗೆ ಈ ಪಾಲಕ್ ಗ್ರೇವಿ ಮಾಡ್ಕೊಳ್ಳೋದ್ರ ಜೊತೆಗೆ ಸ್ವಲ್ಪ ಪಾಯಸನೂ ಇನ್ನೊಂದು ಒಲೆಯಲ್ಲಿ ಮಾಡ್ಕೊಂಡು ಬಿಡೋಣ ಅಂತೇಳಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಪಾಲಕ್ ಗ್ರೇವಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ, ಅದನ್ನು ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡಾಯಿಗೆ ಒಂದು 6-7 ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 7-8 ಬಾದಾಮಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಮಗೆ ಮೇಯ್ನಾಗಿ ಇದಕ್ಕೆ ಬೇಕಾಗಿರೋದು ಪಿಸ್ತಾ ಅಂತಲೇ ಹೇಳ್ಬೋದು. ಈ ಪಿಸ್ತಾನ ಸೇರಿಸೋದ್ರಿಂದ ಒಂದು ಎಕ್ಸ್ಟ್ರಾ ರುಚಿನೇ ಬರುತ್ತೆ. ಒಂದು 6-7 ಪಿಸ್ತಾನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. 1-1.5 ನಿಮಿಷ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಆಯಿತು, ಬೇಗನೆ ಇದು ರೋಸ್ಟ್ ಆಗೋಗ್ಬಿಡುತ್ತೆ. ಇದನ್ನು ನಾನು ಇವಾಗ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಇದಕ್ಕೆ ಈರುಳ್ಳಿ ಕೂಡ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಕೂಡ ಈಗಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದೇ ಕಡಾಯಿಗೆ 1 ಸ್ಪೂನ್ ಆಗೋವಷ್ಟು ಎಣ್ಣೆ ಸೇರಿಸ್ಕೊಂಡು ಒಂದು ದೊಡ್ಡ ಈರುಳ್ಳಿನ ಉದ್ದುದ ಕಟ್ ಮಾಡಿ ಇವಾಗ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಬಿರಿಯಾನಿಗೆಲ್ಲ ಮಾಡ್ತೀವಿ ನೋಡಿ, ಅಂದರೆ ಹೈದ್ರಾಬಾದಿ ಬಿರಿಯಾನಿಗೆಲ್ಲ ನಾವು ಈರುಳ್ಳಿನ ಫ್ರೈ ಮಾಡಿಕೊಂಡು ಹಾಕೊಳ್ತೀವಲ್ಲ, ಸೇಮ್ ಅದೇ ಥರ ಈ ಈರುಳ್ಳಿನೂ ಕೂಡ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಹಾಗೆ ಗೋಡಂಬಿ ಬಾದಾಮಿ ಎಲ್ಲ ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಮಿಕ್ಸರ್ ಜಾರಲ್ಲಿ ನುಣ್ಣಗೆ ರುಬ್ಕೊಳ್ಬೇಕು. ತುಂಬಾ ನುಣ್ಣಗೆ ರುಬ್ಕೊಳ್ಬೇಕು, ಆವಾಗ ಸ್ವಲ್ಪ ಚೆನ್ನಾಗಿರುತ್ತೆ ಗ್ರೇವಿ. ತರಿಯಾಗಿ ರುಬ್ಕೊಂಡ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಸಣ್ಣದಾಗಿ ರುಬ್ಕೊಳ್ತೀನಿ.
ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ನಾವು ಇವಾಗ ಸೈಡಲ್ಲಿ ಎತ್ತಿಟ್ಕೊಂಡು ಬಿಡೋಣ. ಹಾಗೆ ಇನ್ನೊಂದು ಜಾರ್ಗೆ ನಾನು ಒಂದು 7ರಿಂದ 8 ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಖಾರ ಇದೆ, ಹಾಗಾಗಿ ನಾನು 8ನ ಸೇರಿಸ್ಕೊಂಡಿದ್ದೀನಿ 1 kg ಚಿಕನ್ಗೆ. ಇದ್ರ ಜೊತೆಗೆ ಒಂದು ಇಡೀ ಆಗೋವಷ್ಟು ಪಾಲಕ್ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಟ್ಟಲ್ಲಿ ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಪುದೀನ, ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಸ್ವಲ್ಪ ಸಣ್ಣದಾಗಿ ಇದನ್ನು ರುಬ್ಕೊಳ್ಬೇಕು. ಕೆಲವರು ಪಾಲಕ್ ಸೊಪ್ಪನ್ನ ಫ್ರೈ ಮಾಡಿ ಕೂಡ ರುಬ್ಕೊಳ್ತಾರೆ. ನಾನು ಫ್ರೈ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಇದೇ ಥರ ರುಬ್ಕೊಳ್ಳೋದು. ಈ ಥರ ಒಂದು ಸಲ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಹಾಗೆ ಇವಾಗ ಒಂದು ಕಡಾಯಿ ಇಟ್ಬಿಟ್ಟು ಕಡಾಯಿ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಸಾಸಿವೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2 ಏಲಕ್ಕಿ, 1 ಚಕ್ಕೆ, 2 ಲವಂಗ, ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನು, ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಈ ಚಿಕನ್ನ ಸೇರಿಸ್ಕೊಂಡಿದ್ದಾದಮೇಲೆ ನಾವು ನೀರೇನು ಹಾಕೋಕ್ಕೆ ಹೋಗಬಾರ್ದು. ಹಿಂಗೇ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಲಿ. ನಾನು ಅರಿಶಿನದ ಪುಡಿ ಹಾಕೋದನ್ನ ಮರೆತುಬಿಟ್ಟಿದ್ದೆ. ಇವಾಗ ಸ್ವಲ್ಪ ಅರಿಶಿನದ ಪುಡಿ ಕೂಡ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇದಾದಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಈ ಪಾಲಕ್ ಪ್ಯೂರಿನ ಸೇರಿಸ್ಕೊಳ್ಬೇಕಾಗತ್ತೆ. 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಈ ಪಾಲಕ್ ಪ್ಯೂರಿನ ಸೇರಿಸ್ಕೊಳ್ಬೇಕು. ಚಿಕನ್ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಇದನ್ನು ಸೇರಿಸ್ಕೊಳಕ್ಕೆ ಹೋಗಬಾರ್ದು, ಆವಾಗ ಸರಿ ಹೋಗಲ್ಲ, ಅದು ಟೇಸ್ಟೇ ಬೇರೆ ಥರನೇ ಬಂದುಬಿಡುತ್ತೆ. ನಾವೊಂದು 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದ ತಕ್ಷಣವೇ ನಾವು ಈ ಪ್ಯೂರಿನ ಸೇರಿಸ್ಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡ್ತಿರ್ಬೋದು ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇದು ಕಂಪ್ಲೀಟಾಗಿ ಕುಕ್ ಆಗಿದೆ ಅಂದರೆ ಒಂದು 90% ಇದು ಬೆಂದಿದೆ ಅನ್ನುವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಈ ಗೋಡಂಬಿ ಮತ್ತು ಬಾದಾಮಿನೆಲ್ಲ ಹಾಕ್ಬಿಟ್ಟು ಆ ಪೇಸ್ಟ್ನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡಿದ್ದಾದಮೇಲೆ ಒಂದು 5 ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಹೊತ್ತೇನು ಕುದಿಸ್ಕೊಳ್ಳೋದು ಬೇಡ. ತುಂಬಾ ರುಚಿಯಾಗಿ ಬರುತ್ತೆ ಗೊತ್ತಾ. ಇದು ನಾವು ಹೋಟೆಲಲ್ಲೆಲ್ಲ ತಿಂತೀವಿ ನೋಡಿ, ಅಂದರೆ ಡಾಬಾದಲ್ಲೆಲ್ಲ ಹೋಗಿ ಟೇಸ್ಟ್ ಮಾಡಿರ್ತೀವಿ ಪಾಲಕ್ ಚಿಕನ್ ಅಂತ ಹೇಳಿ, ಸೇಮ್ ಅದೇ ಥರ ಬರುತ್ತೆ. ಇವಾಗ ನೀವು ನೋಡ್ತಿರ್ಬೋದು ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ, ಹಾಗೆ ಈ ಗ್ರೇವಿನೂ ಕೂಡ ರೆಡಿ ಆಗೋಯಿತು. ಇದಕ್ಕೆ ನಾನು ಕೊನೆಯದಾಗಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡು ಬಿಸಿ ಮಾಡಿಕೊಂಡು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಎಕ್ಸ್ಟ್ರಾ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಡಾಬಾದಲ್ಲೆಲ್ಲ ಇದನ್ನೇ ಅವರು ಮಾಡೋದು, ಹಾಗಾಗಿ ಅದು ಅಷ್ಟೊಂದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೆಥಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಹೈದ್ರಾಬಾದಿ ಸ್ಟೈಲಲ್ಲಿ ಪಾಲಕ್ ಗ್ರೇವಿ ರೆಡಿನೇ ಆಗೋಗ್ಬಿಡುತ್ತೆ. ಇದನ್ನು ನಾವು ಚಪಾತಿಗಿರ್ಬೋದು ಅಥವಾ ಗೀ ರೈಸ್ಗೆ, ಕುಷ್ಕ ಎಲ್ಲ ಬರುತ್ತೆ ನೋಡಿ, ಅದಕ್ಕೆಲ್ಲ ಇದನ್ನು ನೆಂಚ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅಡುಗೆ ಎಲ್ಲ ಮಾಡಿ ಮುಗಿಸಿದ್ದಾಯಿತು. ಚಪಾತಿನೂ ಕೂಡ ಈಗಲೇ ಮಾಡ್ಕೊಂಡ್ಬಿಟ್ಟೆ. ಅವ್ರು ಬಂದಮೇಲೆ ಚಪಾತಿ ಎಲ್ಲ ಮಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈಗಲೇ ರೆಡಿ ಮಾಡಿಟ್ಟಿದ್ದೀನಿ. ಹಾಟ್ ಬಾಕ್ಸಲ್ಲಿ ಇಟ್ಟಿರೋದ್ರಿಂದ ಏನು ತಣ್ಣಗೇನಾಗಲ್ಲ, ಸ್ವಲ್ಪ ಬೆಚ್ಚಗಿರುತ್ತೆ. ಇನ್ನು ಪಾಯಸ ಕೂಡ ರೆಡಿ ಆಯಿತು. ಪಾಲಕ್ ಗ್ರೇವಿ ಮಾಡ್ಕೊಳ್ತಾ ಇದ್ನಲ್ಲ, ಆ ಟೈಮಲ್ಲೇ ಒಂದು ಕಡೆ ಸೈಡಲ್ಲಿ ಪಾಯಸ ಕೂಡ ರೆಡಿ ಮಾಡಿಬಿಟ್ಟೆ. ಇದು ಶಾವಿಗೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ನೋಡಿದ್ರೆ ಶಾವಿಗೆ ಸ್ವಲ್ಪ ಇತ್ತು. ಹಾಗಾಗಿ ಸಬ್ಬಕ್ಕಿ ಮತ್ತು ಶಾವಿಗೆ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಖೀರ್ ಮಾಡ್ಕೊಂಡಿದ್ದೀನಿ. ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ. ನಮಗೆಲ್ಲ ಯಾವ ಥರ ಅಂದರೆ ಈ ಪಾಯಸ ಇರ್ಬೋದು, ಈ ಜಾಮೂನ್ ಕೂಡ ನನಗೆ ಫ್ರಿಜ್ಜಲ್ಲಿ ಇಟ್ಟು ತಿನ್ನೋಕೆ ಇಷ್ಟ. ಜಾಮೂನ್ ಮಾಡಲ್ಲ ಬಿಡಿ, ತುಂಬ ದಿನಕ್ಕೊಂದ್ಸಲ ಮಾಡೋದಷ್ಟೇ. ಈ ಪಾಯಸನ ಫ್ರಿಜ್ಜಲ್ಲಿ ಇಟ್ಬಿಡ್ತಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಇನ್ನು ಪಾತ್ರೆಗಳನ್ನ ತೊಳಿಬೇಕು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು, ಆದರೆ ಪಾತ್ರೆ ತೊಳೆದಿಲ್ಲ. ಒಂದು ರಾಶಿ ಪಾತ್ರೆ ಇದೆ ಸಿಂಕಲ್ಲಿ. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಆಮೇಲೆ ಆದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಈ ಸಬ್ಬಕ್ಕಿ ಮತ್ತು ಶಾವಿಗೆನ ಹಾಕ್ಕೊಂಡು ಖೀರ್ ಮಾಡ್ಕೊಂಡಿದ್ನಲ್ಲ, ಈ ವಿಡಿಯೋನ ನಾನು ಶೂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಯಾಕಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಸಬ್ಬಕ್ಕಿ ಪಾಯಸ ಇರ್ಬೋದು ಅಥವಾ ಶಾವಿಗೆ ಪಾಯಸ ಇರ್ಬೋದು ಮಾಡೋಕ್ಕೆ ಬರುತ್ತೆ. ಹಾಗಾಗಿ ನಾನು ವಿಡಿಯೋ ಏನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಆದರೆ ಕೆಲವೊಬ್ಬರು ಕಮೆಂಟ್ ಮೂಲಕ ನನಗೆ ಹೇಳ್ತಾಯಿದ್ರು, ಲಾಸ್ಟ್ ಟೈಮ್ ಪಾಯಸ ರೆಸಿಪಿನ ಅಪ್ಲೋಡ್ ಮಾಡಿದಾಗ ಪಾಯಸ ತಣ್ಣಗಾದ ತಕ್ಷಣ ಸ್ವಲ್ಪ ಗಟ್ಟಿಗಾಗೋಗ್ಬಿಡುತ್ತೆ, ಅದಕ್ಕೆ ಏನು ಮಾಡೋದು ಅಂತ ಹೇಳ್ಬಿಟ್ಟು. ನಾವು ಸಬ್ಬಕ್ಕಿ ಪಾಯಸನೇ ಮಾಡ್ಕೊಳ್ಬೋದು ಅಥವಾ ಶಾವಿಗೆ ಪಾಯಸನೇ ಮಾಡ್ಕೊಳ್ಬೋದು. ಮೊದಲು ನಾವು ಸಬ್ಬಕ್ಕಿನ ಬೇಯಿಸ್ಕೊಂಡು ಬಿಡಬೇಕು. ಹಾಗೆ ಶಾವಿಗೆನೂ ಕೂಡ ಬೇಯಿಸ್ಕೊಂಡು ಅದರಲ್ಲಿರೋ ನೀರನ್ನೆಲ್ಲ ತೆಕ್ಕೊಂಡ್ಬಿಟ್ಟು ಆಮೇಲೆ ಹಾಲ್ಗೆ ಹಾಕಿ ನಾವು ಕುದಿಸ್ಕೊಳ್ಳೋದ್ರಿಂದ ಸಬ್ಬಕ್ಕಿ ಪಾಯಸ ಇರ್ಬೋದು ಅಥವಾ ಶಾವಿಗೆ ಪಾಯಸ ಇರ್ಬೋದು, ತಣ್ಣಗಾದ್ಮೇಲೂ ಕೂಡ ಅದು ಗಟ್ಟಿ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಾವು ಮದುವೆ ಮನೆಯಲ್ಲೆಲ್ಲ ತಿಂತೀವಿ ನೋಡಿ ಪಾಯಸ, ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ. ಪಾಯಸ ಎಲ್ಲ ನಾವು ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಬಾದಾಮ್ ಪೌಡರ್ನ ಹಾಕಿ ನೋಡಿ, ಅದರದ್ದು ಟೇಸ್ಟೇ ಬೇರೆ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಆದರೆ ಕಂಪ್ಲೀಟಾಗಿ ಗ್ಯಾಸ್ನ ಆಫ್ ಮಾಡಿದ್ದಾದಮೇಲೆ
ಕೊನೆಯಲ್ಲಿ ನಾವು ಒಂದೇ ಒಂದು ಸ್ಪೂನ್ ಆಗೋವಷ್ಟು ಬಾದಾಮಿ ಪುಡಿನ ಹಾಕ್ಕೊಳ್ಬೇಕು ಅಷ್ಟೇ. ಈಗ ನೀವು ನೋಡ್ತಿರ್ಬೋದು ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಖೀರು. ಎಷ್ಟು ಚೆನ್ನಾಗಿದೆ, ಗಟ್ಟಿ ಏನೂ ಆಗಿಲ್ಲ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಾಗೆ ಅಡುಗೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಭಾವ ಕೂಡ ಬಂದರು. ಅವರು ವಿಡಿಯೋ ಮಾಡಬೇಡ ಅಂತ ಎಲ್ಲ ಹೇಳ್ತಾಯಿದ್ರು, ಆದರೂ ಕೂಡ ಒಂದೇ ಒಂದು ಚೂರು ಮಾಡಿಕೊಂಡೆ, ಸ್ವಲ್ಪ ಮಾಡ್ಕೊಳ್ತೀನಿ ಬಿಡಿ ಭಾವ ಅಂತ. ಇನ್ನು ನಮ್ಮ ಮನೆಯವ್ರು ಬಂದು ಅವ್ರ ಜೊತೆ ಮಾತಾಡ್ತಾ ಕೂತಿದ್ರು. ಶಾಪ್ನ ಕ್ಲೋಸ್ ಮಾಡಿಕೊಂಡೇ ಬಂದರು. ನಾನು ಅವ್ರಿಗೆ ಸ್ವಲ್ಪ ಬಿಸಿ ಬಿಸಿಯಾಗಿ ಕಬಾಬ್ನೆಲ್ಲ ರೆಡಿ ಮಾಡಿಬಿಡೋಣ ಅಂತೇಳಿ ಈ ಕಡೆ ಕಬಾಬ್ನು ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟೆ. ಕಬಾಬ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ. ಆದರೆ ಸ್ವಲ್ಪ ಉಪ್ಪು ಜಾಸ್ತಿ ಮಾಡಿಬಿಟ್ಟಿದ್ದೆ. ನನ್ನ ಹಸ್ಬೆಂಡ್ ಉಪ್ಪು ಸ್ವಲ್ಪ ಕಡಿಮೆ ಇದೆ ನೋಡು ಅಂತ ಹೇಳಿದ್ರು. ಹಂಗಾಗಿ ನಾನು ಸ್ವಲ್ಪ ಉಪ್ಪು ಹಾಕ್ತೆ, ಅದೊಂದು ಚೂರು ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇತ್ತು. ನಮ್ಮ ಭಾವ ಏನಿಲ್ಲ ಸರಿ ಇದೆ ಬಿಡಮ್ಮ ಅಂತ ಎಲ್ಲ ಹೇಳ್ತಿದ್ರು. ಇನ್ನು ಅವರು ಊಟ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದಾದಮೇಲೆ ನನ್ನ ತಮ್ಮ ಕೂಡ ಬಂದ, ಅವನು ಕೂಡ ಊಟ ಮುಗಿಸ್ಕೊಂಡು ಹೊರಟ. ಹಾಗೆ ನಮ್ಮ ಸ್ಟುಡಿಯೋ ಬಗ್ಗೆ ಮತ್ತು ಎಕ್ವಿಪ್ಮೆಂಟ್ಸ್ ಬಗ್ಗೆ ನಾನು ಇವತ್ತು ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಆ ವಿಡಿಯೋನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳ್ದಾಗೆ ಇವತ್ತಿನ ವ್ಲಾಗಲ್ಲಿ ನಮ್ಮ ಸ್ಟುಡಿಯೋ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ನ ಕೊಡೋಣ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ನಾನು ಶುರು ಮಾಡ್ಕೊಂಡಿರೋದು. ಇವಾಗ ಟೈಮು ಒಂದು 7:30 ಆಗಿದೆ. ಸ್ವಲ್ಪ ಬೇಗನೆ ಬಂದು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಇವತ್ತಿಲ್ಲೇ ಇದ್ದೀವಿ. ನನ್ನ ಜೊತೆ ನನ್ನ ಹಸ್ಬೆಂಡು ಇದ್ದರೆ ಅವರು ಗೊತ್ತಿರೋದು ಕೆಲವೊಂದು ಇನ್ಫಾರ್ಮೇಷನ್ನು ಕೂಡ ನಿಮಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡ ಇವತ್ತು ಕರ್ಕೊಂಡು ಬಂದಿದ್ದೀನಿ. ನನಗೆ ಸಾಕಷ್ಟು ಕಮೆಂಟ್ ಬರ್ತಾ ಇತ್ತು. ಯಾವ ಥರ ಅಂದರೆ, ನೀವು ಸ್ಟುಡಿಯೋನ ಓಪನ್ ಮಾಡಬೇಕಾದ್ರೆ ಎಷ್ಟು ಅಮೌಂಟ್ನ ಇನ್ವೆಸ್ಟ್ ಮಾಡಿದ್ರಿ, ಇನ್ವೆಸ್ಟ್ಮೆಂಟ್ ತಕ್ಕನಾಗೆ ನಿಮಗೆ ಲಾಭ ಬರ್ತಾ ಇದೆಯಾ, ಒಂದು ತಿಂಗಳಿಗೆ ನೀವು ಎಷ್ಟು ಇನ್ಕಮ್ನ ಮಾಡ್ಕೊಳ್ತೀರಾ, ಅಂದರೆ ನಿಮ್ಮ ಖರ್ಚು ಎಷ್ಟಾಗುತ್ತೆ, ನಿಮಗೆ ಬರೋ ಲಾಭ ಎಷ್ಟಾಗುತ್ತೆ ಅನ್ನೋದನ್ನೆಲ್ಲ ಕೇಳ್ತಾ ಇದ್ರಿ. ಜೊತೆಗೆ ಈ ಸ್ಟುಡಿಯೋನ ಓಪನ್ ಮಾಡಿದ್ದು ನೀವೇನಾ ಅಥವಾ ನಿಮ್ಮ ಹಸ್ಬೆಂಡ್ ಓಪನ್ ಮಾಡಿರೋ ಸ್ಟುಡಿಯೋನ ನೀವು ನೋಡ್ಕೊಳ್ತಾ ಇದ್ದೀರಾ ಅಂತ ಎಲ್ಲ ಕೇಳ್ತಾ ಇದ್ರಿ ಅಲ್ವಾ. ಅದ್ರ ಬಗ್ಗೆ ನಾನು ನೀಟಾಗಿ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಈ ಸ್ಟುಡಿಯೋನ ಓಪನ್ ಮಾಡಿರೋದು ನಾನಲ್ಲ, ನನ್ನ ಹಸ್ಬೆಂಡ್ ಈ ಸ್ಟುಡಿಯೋನ ಓಪನ್ ಮಾಡಿದ್ದು. ಆ ಸ್ಟುಡಿಯೋ ಓಪನ್ ಆಗಿ ಸುಮಾರು ಒಂದು 8 ವರ್ಷ ಆಯಿತು. 2016 ಈ ಸ್ಟುಡಿಯೋನ ಓಪನ್ ಮಾಡಿದ್ದು. ಆದರೆ ಈ ಸ್ಟುಡಿಯೋನ ಓಪನ್ ಮಾಡೋಕ್ಕೆ ಕಾರಣ ನಾನು. ಯಾವ ಥರ ಕಾರಣ ನಾನು ಅಂದರೆ, ಮೊದಲು ನನ್ನ ಹಸ್ಬೆಂಡು ಬೇರೆ ಕಡೆ ವರ್ಕ್ ಮಾಡ್ತಾಯಿದ್ರು, ಅಂದರೆ ಒಂದು ಆಫೀಸಲ್ಲಿ ಅವರು ವರ್ಕ್ ಮಾಡ್ತಾಯಿದ್ರು. ಆವಾಗ ನಾವು ಲವ್ ಕೂಡ ಮಾಡ್ತಾಯಿದ್ದು. ಆ ಟೈಮಲ್ಲಿ ಮದುವೆ ಆಗಲೇಬೇಕು ಅನ್ನೋ ಒಂದು ಸಿಚುವೇಶನ್ ಕ್ರಿಯೇಟ್ ಆಯಿತು. ಆವಾಗ ಯೋಚನೆ ಮಾಡ್ತಾ ಇದ್ದೆ ಮನೇಲಿ ಯಾವ ಥರ ಹೇಳೋದು ಅಂತ ಹೇಳ್ಬಿಟ್ಟು. ಮನೇಲೆಲ್ಲ ಹೇಳಿದ್ದಾದಮೇಲೆ ನಮ್ಮ ಮನೇಲಿ ಎಲ್ಲರ ಮೈಂಡ್ ಸೆಟ್ಟು ಯಾವ ಥರ ಇತ್ತು ಅಂದರೆ, ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡೋರಿಗೆ ಕೊಡೋಣ, ಇಲ್ಲಾಂದರೆ ಗೌರ್ಮೆಂಟ್ ಜಾಬ್ ಇರೋರಿಗೆ ಕೊಡೋಣ ಅಂತ ಮನೇಲಿ ಯೋಚನೆ ಮಾಡ್ತಾ ಇದ್ರಿ. ಸಾಮಾನ್ಯವಾಗಿ ಹೆಣ್ಮಕ್ಳು ಮನೇಲಿ ಅಂದರೆ ಎಲ್ಲರೂ ಇದೇ ಥರ ಅಲ್ವಾ ಯೋಚನೆ ಮಾಡೋದು. ಲವ್ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ಯಾರು ಕೂಡ ಮದುವೆ ಮಾಡ್ಕೊಡೋಕ್ಕೆ ರೆಡಿ ಇರಲ್ಲ. ನಾನು ಅದನ್ನು ನನ್ನ ಹಸ್ಬೆಂಡ್ಗೆ ಬಂದು ಹೇಳಿದೆ, ಈ ಥರ ಮನೇಲಿ ಯೋಚನೆ ಮಾಡ್ತಾ ಇದ್ದಾರೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು. ಅವರು ಯಾವ ಥರ ಇದ್ದರು ಅಂದರೆ, ಆ ಟೈಮಲ್ಲಿ ಅವಾಗ ಹೆಂಗಿದ್ದಾರೆ ಈಗಲೂ ಹಂಗೆ ಇದ್ದಾರೆ. ಯಾವ ಥರ ಯೋಚನೆ ಮಾಡಿದ್ರು ಅಂದರೆ, ಸರಿ ಆಯಿತು ಹಿಂಗೆ ಹೇಳ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾನಿವತ್ತು ಹೋಗಿ ಅವ್ರಿಗೆ ಹೇಳಿದೆ, ಮನೇಲಿ ಈ ಥರ ಯೋಚನೆ ಮಾಡ್ತಾ ಇದ್ದಾರೆ, ಏನು ಮಾಡೋದು ಅಂತೇಳಿ. ಮಾರನೇ ದಿನವೇ ಅವರು ಹಿಂದೆ ಮುಂದೆ ಏನು ಯೋಚನೆ ಮಾಡಲಿಲ್ಲ, ರಿಸೈನ್ ಮಾಡಿಬಿಟ್ರು ಅವ್ರ ಕೆಲಸಕ್ಕೆ. ಅವ್ರು ಮಾಡ್ತಿರೋ ಕೆಲಸ ತುಂಬಾ ಚೆನ್ನಾಗಿತ್ತು, ಹಾಗೆ ಸ್ಯಾಲ್ರಿ ಕೂಡ ಚೆನ್ನಾಗಿತ್ತು. ಅದೇ ಕೆಲಸನ ಇವತ್ತಿನವರೆಗೂ ಅವ್ರು ಮಾಡ್ಕೊಂಡು ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಾ ಇದ್ದೋ ನಾವು ಅಂತಲೇ ಹೇಳ್ಬೋದು. ಆವಾಗ ಸರಿ ಅಂದ್ಬಿಟ್ಟು ಅವರು ರಿಸೈನ್ ಮಾಡಿಬಿಟ್ರು. ರಿಸೈನ್ ಮಾಡಿ ಅವ್ರ ಹತ್ರ ಇದ್ದಿದ್ದು ಸೇವಿಂಗ್ ಅಮೌಂಟ್ ಇರ್ಬೋದು, ಕೆಲವೊಂದು ಚೀಟಿ ಎಲ್ಲ ಹಾಕೊಳ್ತಾ ಇದ್ರು. ಅವ್ರು ಅವಾಗಲೇ ತುಂಬ ಯೋಚನೆ ಮಾಡಿ ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು ಅಂತ ಯೋಚನೆ ಮಾಡೋರಾಗಿದ್ದರಿಂದ ಚೀಟಿ ಎಲ್ಲ ಹಾಕಿದ್ದು ದುಡ್ಡಿತ್ತು, ಮತ್ತು ಅವ್ರ ಸ್ಯಾಲ್ರಿದು ಸೇವಿಂಗ್ ದುಡ್ಡಿತ್ತು. ಅದನ್ನೆಲ್ಲ ಸೇರಿಸ್ಬಿಟ್ಟು ಈ ಸ್ಟುಡಿಯೋನ ಓಪನ್ ಮಾಡಿದ್ದು. ಈ ಸ್ಟುಡಿಯೋದಲ್ಲಿ ನಮಗೆ ಎಷ್ಟೊಂದು ಒಳ್ಳೊಳ್ಳೆ ಮೆಮೊರೀಸ್ ಇದೆ ಅಂದರೆ, ನಿಜವಾಗ್ಲೂ ಅದ್ರ ಬಗ್ಗೆ ಹೇಳ್ತಾ ಹೋದರೆ ಒಂದು ದಿನ ಎಲ್ಲ ನಾವು ಅದ್ರ ಬಗ್ಗೆನೇ ಮಾತಾಡಬೇಕಾಗತ್ತೆ. ಲೈಫಲ್ಲಿ ಈ ಸ್ಟುಡಿಯೋನ ಒಂದು ಭಾಗ ಆಗೋಗ್ಬಿಟ್ಟಿದೆ. ನಮ್ಮ ಎಲ್ಲ ಏಳು ಬೀಳುಗೆ ಈ ಸ್ಟುಡಿಯೋ ತುಂಬಾ ಸಹಾಯ ಮಾಡಿದೆ ಅಂತಲೇ ಹೇಳ್ಬೋದು. ನಾವು ಕೆಟ್ಟು ಟೈಮಲ್ಲಿದ್ದಾಗಲೂ ಕೂಡ, ಒಳ್ಳೆ ಟೈಮಲ್ಲಿದ್ದಾಗಲೂ ಕೂಡ ಎಲ್ಲ ಟೈಮಲ್ಲಿ ಈ ಸ್ಟುಡಿಯೋ ನಮ್ಮ ಕೈ ಹಿಡಿದಿದೆ. ಬರೀ ನಾವು ಈ ಸ್ಟುಡಿಯೋ ಮಾತ್ರ ಮಾಡ್ಕೊಂಡಿರಲಿಲ್ಲ, ಇದ್ರ ಜೊತೆಗೆ ಸೈಬರ್ನು ಕೂಡ ಮಾಡ್ಕೊಂಡಿದ್ದು. ಇವಾಗಲೂ ಕೂಡ ಸೈಬರ್ ವರ್ಕ್ ಎಲ್ಲ ಮಾಡಿಕೊಡ್ತೀವಿ. ಅಂದರೆ ಜನಕ್ಕೆಲ್ಲ ಸಾಮಾನ್ಯವಾಗಿ ಗೊತ್ತಿರೋದು ಅಂದರೆ ಸ್ಟುಡಿಯೋ ಅಂತ ಹೇಳಿ ಗೊತ್ತಿರೋದ್ರಿಂದ ನಾನು ಸ್ಟುಡಿಯೋ ಅಂತಲೇ ಹೇಳ್ತೀನಿ ಅಷ್ಟೇ. ಆವಾಗ ನಾವು ಈ ಸ್ಟುಡಿಯೋನ ಓಪನ್ ಮಾಡಿದ್ದು. ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟು ಎಷ್ಟು ಮಾಡಿದ್ರು, ಅದಾದಮೇಲೆ ನಾವು ಒಂದು ಪ್ರಾಪರಾಗಿ ಈ ಥರ ಸಣ್ಣ ಪುಟ್ಟ ಬಿಸ್ನೆಸ್ನ ಮಾಡ್ಕೊಳ್ತಾ ಇರೋರು ಯಾವ ಥರ ಯೋಚನೆ ಮಾಡಿ ನಾವು ಒಂದು ಸ್ಟುಡಿಯೋ ಇರ್ಬೋದು ಅಥವಾ ಒಂದು ಪ್ರಾವಿಷನ್ ಸ್ಟೋರ್ ಇರ್ಬೋದು ಅದನ್ನೆಲ್ಲ ನಾವು ಇಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನನಗಿಂತ ನನ್ನ ಹಸ್ಬೆಂಡ್ಗೆ ತುಂಬ ಚೆನ್ನಾಗಿ ಗೊತ್ತು. ಹಾಗಾಗಿ ನಾನು ಅವ್ರ ಹತ್ರನೇ ಕೇಳ್ತೀನಿ. ಅದು ಅಲ್ಲದೆ ನಾವು ಈ ಸ್ಟುಡಿಯೋನ ಓಪನ್ ಮಾಡಿದಾಗ ನಿಜವಾಗ್ಲೂ ಈ ಥರ ಇರಲೇ ಇಲ್ಲ. ಹೆಂಗಿತ್ತು ಗೊತ್ತಾ, ಏನೋ ಒಂದು ಖಾಲಿ ಗೋಡನ್ ಥರ ಇತ್ತು ಈ ಸ್ಟುಡಿಯೋ. ಇನ್ವೆಸ್ಟ್ಮೆಂಟ್ ಕೂಡ ತೀರಾ ಕಡಿಮೆ ನಮ್ಮ ಹತ್ರ ಇದ್ದಿದ್ದು.
ಆ ಸಣ್ಣ ಪುಟ್ಟ ದುಡ್ಡಲ್ಲೇ ನಾವು ಸ್ಟೆಪ್ ಬೈ ಸ್ಟೆಪ್ ಇಷ್ಟೊಂದು ದೊಡ್ಡ ಸ್ಟುಡಿಯೋನ ನಮ್ಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊಂಡಿದ್ದು ಅಂತಾನೆ ಹೇಳ್ಬೋದು. ಅದ್ರ ಬಗ್ಗೆ ನನ್ನ ಹಸ್ಬೆಂಡೇ ಡೀಟೇಲ್ ಆಗಿ ಹೇಳ್ತಾರೆ, ಮುಂಚೆ ಯಾವ ತರ ಇತ್ತು ಸ್ಟುಡಿಯೋ, ಅದನ್ನೆಲ್ಲ ಅವರು ಯಾವ ತರ ಚೇಂಜ್ ಮಾಡ್ಕೊಂಡ್ರು ಅಂತ. ಬನ್ನಿ ಅವ್ರ ಹತ್ರನೇ ಕೇಳೋಣ. ಹೇಳ್ಬೇಕು, ಇವಾಗ ಕ್ಯಾಮ್ರಾ ತಗೊಂಡ್ ಬಂದು ಹಿಂಗ್ ಫೇಸ್ ಮುಂದೆ ಇಟ್ಟಿದ್ದೀನಿ, ಅವ್ರಿಗೆ ಸ್ವಲ್ಪ ಕ್ಯಾಮ್ರಾ ಅಂದ್ರೆ ನರ್ವಸ್ ಏನಿಲ್ಲ, ನಾಚಿಕೆ ನನಗೆ. ಸ್ಟುಡಿಯೋ ಓಪನ್ ಮಾಡೋಕೆ ಮೇನ್ ರೀಸನು ನಮ್ಮ ವೈಫೇನೆ. ಅವಾಗ ಲವ್ ಮಾಡಬೇಕಾದ್ರೆ ಅವ್ರ ಮನೇಲೇನೋ ಹಿಂಗೆ ಹೇಳಿದ್ರಂತೆ, ಹಿಂಗೆ ಬಿಸ್ನೆಸ್ಸು ಮಾಡ್ತಾ ಇರೋ ಹುಡುಗನೇ ನಮಗೂ ಇಷ್ಟ, ಹಂಗೆ ಹಿಂಗೆ ಅಂತ. ಅಂದರೆ ಬೆಂಗಳೂರಲ್ಲಿ ಈ ಥರ ಕೆಲ್ಸಕ್ಕೆ ಹೋಗಿ ದುಡ್ದು ಕಷ್ಟ ತುಂಬ ಅಂತ ಗೊತ್ತಿರುತ್ತೆ ಅವ್ರಿಗೂ. ಸೊ ಹಂಗಾಗಿ ಹೇಳಿರ್ಬೋದೇನೋ. ನಾನು ಇವ್ರು ಹೇಳಿದ್ದನ್ನ ಜಾಸ್ತಿ ತಲೆಗೆ ಹಾಕೊಂಡ್ಬಿಟ್ಟು ಹೋಗೋಣ ಏನಾದ್ರು ಬಿಸ್ನೆಸ್ ಮಾಡೋಣ ಅಂದ್ಬಿಟ್ಟು ಅದ್ರ ನೆಕ್ಸ್ಟ್ ಡೇನೆ ಕೆಲಸ ಬಿಟ್ಟೆ. ಅದು ಅಲ್ಲೂ ಏನೇನೋ ರೀಸನ್ ಕೊಟ್ಬಿಟ್ಟು ಕೆಲಸ ಬಿಟ್ಟಿದ್ದು. ಆ ಕೆಲಸ ಏನಾದ್ರು ಇವತ್ತು ಇವ್ರು ಮಾಡ್ತಾ ಇದ್ರೆ ಎಲ್ಲೋ ಇರ್ತಿದ್ರು. ಅವಾಗ್ಲೇನೆ ನನಗೆ 25,000 ಇತ್ತು ಮಂತ್ಲಿ 2016ರಲ್ಲಿ. ಒಳ್ಳೆ ಕೆಲಸ, ಅದು ಕೆಲಸ ಇತ್ತು, ಚೆನ್ನಾಗಿ ಆರಾಮಾಗಿ ನೆಮ್ಮದಿಯಾಗಿತ್ತು. ಈಗಲೂ ಇನ್ನ ನೆಮ್ಮದಿಯಾಗಿ ಐತೆ. ಬಟ್ ಏನಂದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಹಂಗೆ ಸ್ಟುಡಿಯೋ ಮಾಡ್ಬೇಕು ಅಂತ ರೆಡಿ ಆಗಿ ಎಲ್ಲ PF ದುಡ್ಡು. ಹಂಗಲ್ಲ, ನಿಮ್ಗೆ ಸ್ಟುಡಿಯೋ ಐಡಿಯಾ ಹೆಂಗಿತ್ತು? ಮೊದಲೇ ಕಲ್ತ್ಕೊಂಡಿದ್ದ ಅಥವಾ ಸಪ್ರೇಟ್ ಏನಾದ್ರು ಕೋರ್ಸ್ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಸಪ್ರೇಟ್ ಕೋರ್ಸ್ ಏನಿಲ್ಲ, ಬಟ್ DTP ಎಲ್ಲ ನಾನು ಮಾಡಿದ್ದೆ. 10th ಅಲ್ಲೇ ಮಾಡ್ಬಿಟ್ಟಿದ್ದೆ. 10th 11th 12th PUC ಒಳಗಡೆನೆ ಎಲ್ಲ DTP, ಈ ಬೇಸಿಕ್ ಕಂಪ್ಯೂಟರ್ ಎಲ್ಲ ಕಲ್ತ್ಕೊಂಡಿದ್ದೆ. DTPಗೂ ಈ ನಾವು ಮಾಡೋ ಫೋಟೋಶಾಪ್ಗೂ ಏನು ಸಂಬಂಧನೇ ಇರಲ್ಲ. ಅಲ್ಲಿ ಬೇರೆ ಅವರು ಏನಂದ್ರೆ ಟೂಲ್ಸ್ ಏನೇನಿದೆ ಅದನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ನೀವು ಕಂಪ್ಲೀಟ್ ಆಗಿ ಫೋಟೋಶಾಪ್ ಕಲಿಬೇಕು ಅಂದ್ರೆ ಯಾವ್ದಾದ್ರು ಒಂದು ಸ್ಟುಡಿಯೋದಲ್ಲಿ ಕೆಲಸ ಮಾಡಿ ತಿಳ್ಕೊಬೇಕು. ಯಾಕಂದ್ರೆ ಅದಕ್ಕೂ ಇದಕ್ಕೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇರುತ್ತೆ. ನಾನು ಒಂದೂವರೆ ವರ್ಷ ಬರೀ ಹಿಂಗೆ ಇಲ್ಲಿ ನಿಂತ್ಕೊಂಡು ಹಿಂಗ್ ನೋಡ್ಕೊಂಡು ಕಲ್ತ್ಕೊಂಡಿರೋದು. ಇಲ್ಲಿ ನಿಂತ್ಕೊಂಡು ನೋಡೋದು, ಏನ್ ಮಾಡ್ತಾವ್ರೆ ಕೀಬೋರ್ಡ್ ಅಲ್ಲಿ ಏನ್ ಟೈಪ್ ಮಾಡ್ತಾವ್ರೆ ನೋಡ್ಕೊಳೋದು. ಒಂದು ಶಾರ್ಟ್ ಕಟ್ ಗೊತ್ತಿರ್ಲಿಲ್ಲ ನನಗೆ. ಇವತ್ತು ಬರೀ ಕೀಬೋರ್ಡ್ ಅಲ್ಲೇ ಮಾಡ್ತೀನಿ, ಮೌಸ್ ಇಲ್ಲ ಅನ್ಕೊಂಡು. ಹಂಗೆ ಶಾರ್ಟ್ ಕಟ್ ಕೀಸು ಅದು ಇದೆಲ್ಲ ಇರುತ್ತೆ, ಅದೆಲ್ಲ ಗೊತ್ತಾಗಲ್ಲ ನಿಮ್ಗೆ. DTPಲಿ ಹೇಳ್ಕೊಡಲ್ಲ ಯಾರು ಅಷ್ಟು ಸುಲಭವಾಗಿ. ಇಲ್ಲಿನೇ ಬೇರೆ ಇರುತ್ತೆ. ನಾವು ಇಲ್ಲಿ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡೋದು ಅದು ಇದು ಅದೆಲ್ಲೂ ಯಾವ DTP ಸೆಂಟ್ರಲ್ಲೂ ಹೇಳ್ಕೊಡಲ್ಲ. ಇಲ್ಲಿ ಬೇರೆ ಇರುತ್ತೆ, ಅಲ್ಲೇ ಬೇರೆ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಬಟ್ ಅದೇ ನೀವು ಎಲ್ಲಾದ್ರೂ ಒಂದು ಸ್ಟುಡಿಯೋದಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ನೀವು ಸ್ಟುಡಿಯೋ ಹಾಕೊಂಡ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಇವರು ಏನ್ ಹೇಳ್ತಾ ಇದ್ರು ಅಂದ್ರೆ, ಅವ್ರು ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ಅವಾಗ ನಾವು ಅಲ್ಲಿ ಕೆಲಸನೂ ಮಾಡ್ಬೇಕು, ಅವ್ರು ಮಾಡ್ತಿರೋ ಕೆಲಸನ ಗಮನ ಇಟ್ಟು ನೋಡ್ಕೊಳ್ಬೇಕು ಅಂತ ಎಲ್ಲ ಹೇಳ್ತಾ ಇದ್ರು. ಹಾಗೆ ಅವರು ಇಲ್ದಿರೋ ಟೈಮಲ್ಲಿ ಕೆಲಸ ಮಾಡ್ತಾ ಇದ್ರಂತೆ, ಅಂದ್ರೆ ಯಾವ ತರ ಮಾಡೋದು ಹೆಂಗೆ ಅಂತ ಹೇಳಿ ನೋಡ್ಕೊಂಡು ಕಲ್ತ್ಕೊಂಡಿರೋದು. ನನಗೆ ಅವಾಗ ಓನರ್ ಒಳ್ಳೆಯವರು ಸಿಕ್ಕಿದ್ರು. ಫುಲ್ಲು ಸಿಸ್ಟಮ್ ಎಲ್ಲ ನನಗೆ ಬಿಟ್ಟಿದ್ರು. ಅವಾಗೆಲ್ಲ ತುಂಬಾ ಸ್ಟ್ರಿಕ್ಟ್. ಅವಾಗ ಇನ್ನ ಹೊಸ್ತು, ಅವಾಗ ಕಂಪ್ಯೂಟರ್ ಅದು ಇದೆಲ್ಲ ಅವಾಗೆಲ್ಲ ಅವ್ರು ಹೊಸ್ದಾಗಿ ತಂದು ಹಾಕಿರ್ತಾರೆ, ಯಾರ್ಯಾದ್ರೂ ಬಿಡಲ್ಲ. ಆಮೇಲೆ ಒಂದೊಂದೇ ತಿಳ್ಕೊಂಡು ಎಲ್ಲ ಆರಾಮಾಗಿ ತಿಳ್ಕೊಂಡಿದೆ. ಬಟ್ 2013ರಲ್ಲಿ ನಾನು ಕೆಲ್ಸಕ್ಕೆ ಡಿಗ್ರಿ ಮುಗ್ದಿದ್ದು. 2013ರಲ್ಲಿ ಕೆಲಸಕ್ಕೆ ಡಿಗ್ರಿ 2013ರಲ್ಲಿ ಮುಗ್ದಿದ್ದು, 13-14 ಇಯರಲ್ಲಿ. ಅವಾಗ ನಾನು ಜಾಯ್ನ್ ಆಗಿದ್ದು ಕೆಲ್ಸಕ್ಕೆ ಜಾಯ್ನ್ ಆಗಿ ಆಮೇಲೆ ಅದೇ 2016ರಲ್ಲಿ ಕೆಲಸ ಬಿಟ್ಟಿದ್ದು. ಸೊ ಅಲ್ಲಿಗೆ PF ನಂದು 1.5-2 ಲಕ್ಷ ಬಂತು. 1.5 ಲಕ್ಷ ಏನೋ ಬಂತು. ಇನ್ನೊಂದು 1.5 ಲಕ್ಷ ಚೀಟಿ ಹಾಕೊಂಡಿದ್ದೆ. ಚೀಟಿ ದುಡ್ಡೆಲ್ಲ ಎತ್ತಿ ಇಲ್ಲಿಗೆ ತಗೊಂಡ್ಬಂದು ಇನ್ವೆಸ್ಟ್ ಮಾಡಿದೆ. ಇನ್ವೆಸ್ಟ್ಮೆಂಟ್ ಅಂದರೆ ನೋಡಿ, ಹಿಂಗೆ ಈ ಏನೇನು ಮೆಟೀರಿಯಲ್ಸ್ ಐತೆ, ಅವತ್ತು ನಾನು ಹಾಕಿರೋ ಇನ್ವೆಸ್ಟ್ಮೆಂಟ್ ನೀವು ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಇವತ್ತು ಹೆಂಗೈತೆ ಸ್ಟುಡಿಯೋ ನೋಡಿ, ಬನ್ನಿ ಇಲ್ಲಿ. ಅವತ್ತು ಬರೀ ಇದೊಂದು ಟೇಬಲ್, ಇದು 6,000 ರೂಪಾಯಿ ತಂದಿದ್ದು ಟೇಬಲ್, ಆಯ್ತಾ. ಇದೆರಡು ಒಂದೇ ಸೆಟ್ಟೆ, 6,000 ರೂಪಾಯಿ, ಆಯ್ತಾ. ಮತ್ತು ಇದು ಕ್ಯಾಬಿನ್ನು. ಈ ಕ್ಯಾಬಿನ್ ಮಾಡ್ಸೋಕ್ಕೆ 45,000. 5 ಕ್ಯಾಬಿನ್ ಮಾಡಿಸಿದ್ದೆ. ಅವಾಗೆಲ್ಲ ಸೈಬರ್ ಟ್ರೆಂಡಿಂಗಲ್ಲಿ ಇತ್ತು, ಅದಕ್ಕೆ ಅವಾಗ ಸೈಬರ್ ಇಟ್ಕೊಂಡಿದ್ದೆ. 5 ಸಿಸ್ಟಮ್ ಹಾಕಿದ್ದೆ, 5 ಕ್ಯಾಬಿನ್ ಮಾಡಿಸಿದ್ದೆ. ಮತ್ತು ಇದು ಹಿಂದೆಗಡೆ ಸ್ಟುಡಿಯೋದು ಮಾಮೂಲಿ 2 ಅಂಬ್ರಲ್ಲ, ಒಂದು ಮಾಮೂಲಿ ಸ್ಟಿಲ್ಲು, ಈ ಥರ ಏನು ಗೋಡೆ ಗಿಡೆ ಏನು ಮಾಡಿಸಿರಲಿಲ್ಲ. ಹಂಗೆ ಸ್ಕ್ರೀನ್ ಬಿಟ್ಟಿದ್ದೆ. ಅವಾಗ ಕಾಸ್ಟಿಂಗು ಹಂಗಿತ್ತು, ಅಷ್ಟೊಂದು ದುಡ್ಡು ಇರಲಿಲ್ಲ. ಎಲ್ಲ ಒಂದು ಸಿಂಪಲ್ ಆಗಿ ಇದೇ ತರದ್ ಇನ್ನೊಂದು ಸ್ಕ್ರೀನ್ ತಂದು ಆ ಕಡೆ ಹಾಕೊಂಡಿದ್ದೆ, ಈ ಸ್ಕ್ರೀನ್ ಈ ಕಡೆ ಬಿಟ್ಟಿದ್ದೆ ಅಷ್ಟೇ. ಇನ್ನೊಂದೇನಂದ್ರೆ ಅಂಗಡಿ
ಇನ್ನೊಂದೇನಂದ್ರೆ ನಾವು ಸ್ಟಾರ್ಟಿಂಗ್ ಏನಾದ್ರು ಬಿಸ್ನೆಸ್ ನ ಶುರು ಮಾಡ್ಬೇಕಾದ್ರೆ ನಾವು ಬರೀ ಲಾಭ ಮಾಡ್ಕೊಳಕ್ಕೆ ನೋಡ್ಬಾರ್ದು. ಫಸ್ಟ್ ನಮ್ಮ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೊಳಕ್ ನೋಡ್ಬೇಕು ಅಂತ ಹೇಳಿ ಇವ್ರು ಯೋಚನೆ ಮಾಡ್ಬಿಟ್ಟು ಇದ್ರಲ್ಲಿ ಬಂದಿರೋ ದುಡ್ಡೆಲ್ಲ ಬರೀ ಇದು ಇನ್ವೆಸ್ಟ್ಮೆಂಟ್ ಗೆ ಬಳಸ್ಬಿಟ್ರು. ಆ ಟೈಮಲ್ಲಿ ಸೇವ್ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ಲಿಲ್ಲ. 1 ವರ್ಷ ಅನ್ಸುತ್ತೆ ಅಲ್ವಾ ಅಪ್ಪು? 1 ವರ್ಷ ದುಡ್ದಿರೋ ದುಡ್ಡೆಲ್ಲಾನು ಇದಕ್ಕೆ ಇನ್ವೆಸ್ಟ್ ಮಾಡಿದ್ರು. ಒಂದ್ ವರ್ಷ ದುಡ್ದಿರೋದೆಲ್ಲ ನೋಡಿ. ಇವಾಗ ಇದು ಹೆಂಗೆ ಖಾಲಿ ಕಾಣಿಸ್ತೈತೆ, ಇವಾಗ ಅಷ್ಟು ಫಿಲ್ ಆಗೈತೆ. ಬರೋ ದುಡ್ನೆಲ್ಲ ಎಲ್ಲ ಅವಾಗೇನ್ ಅಂತ ಖರ್ಚಿರ್ಲಿಲ್ಲ. ಬಟ್ ಸಾಲ ಏನ್ ಮಾಡಿರ್ಲಿಲ್ವಲ್ಲ ಅರ್ಜೆಂಟ್ಗೆ. ಎಲ್ಲ ಚೀಟಿ ದುಡ್ಡು ಮತ್ತೆ ಇದ್ರ ದುಡ್ಡು ಮಾಮೂಲಿ, ಮತ್ ಬಾಡಿಗೆನೂ ಸ್ವಲ್ಪ ಕಮ್ಮಿ ಇತ್ತು ಅವಾಗ. ಹಂಗಾಗಿ ಬಿಸ್ನೆಸ್ ಆಗ್ತಾ ಇತ್ತು ಚೆನ್ನಾಗೇನೆ. ನಾವು ಹಂಗೇನೆ ಕಸ್ಟಮರ್ಗೆ ಚೆನ್ನಾಗಿ ಪ್ರಿಫರೆನ್ಸ್ ಕೊಟ್ಟು ಕೆಲಸ ಮಾಡ್ತಾ ಇದ್ವಿ. ಹಂಗಾಗಿ ನಮಗೂ ವರ್ಕೌಟ್ ಆಯ್ತಾ ಇತ್ತು. ಅವಾಗ ಆರ್ಡರ್ ಎಲ್ಲ ಮಾಡ್ತಾ ಇದ್ನಲ್ಲ ಜಾಸ್ತಿ, ಫಂಕ್ಷನ್ಸ್ ಆರ್ಡರ್ ಅದು ಇದು ಎಲ್ಲ ಮಾಡ್ತಾ ಇದ್ದೆ. ಹೆಂಗೋ ವರ್ಕೌಟ್ ಆಗ್ತಾ ಇತ್ತು. ಇನ್ನ ಈ ಪ್ರಿಂಟರ್ ಬಗ್ಗೆ, ಹಾಗೆ CPU ಮಾನಿಟರ್ ಬಗ್ಗೆ ಇರ್ಬೋದು, ಹಾಗೆ ನಾವು ಯಾವ ಕ್ಯಾಮ್ರಾನ ಯೂಸ್ ಮಾಡ್ತಿದೀವಿ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಹೇಳ್ತಾರೆ. ಮೊದ್ಲು ಈ ಪ್ರಿಂಟರ್ ಬಗ್ಗೆ ಹೇಳ್ಬಿಡಪ್ಪು. ಅದು ಜೆರಾಕ್ಸ್ ಈ ಪ್ರಿಂಟರು ಕ್ಯೂಸರಾ ಅಂತ, ಕ್ಯೂಸರಾ 1800. ಇದು ಬಂದು ಕಾರ್ಟ್ರಿಜ್ ಡೈರೆಕ್ಟ್ ಫಿಲ್ಲು. ಮುಂಚೆ ನಮ್ಮ ಹತ್ರ ಇದ್ದಿದ್ದೇನು ಕಾರ್ಟ್ರಿಜೇ ಚೇಂಜ್ ಮಾಡ್ಬೇಕಾಗಿತ್ತು ಮುಂಚೆ ಇದ್ದಿದ್ರಲ್ಲಿ. ಇದ್ರಲ್ಲಿ ಹಂಗಲ್ಲ, ಇದರಲ್ಲಿ ಓಪನ್ ಇರುತ್ತೆ. ಇದಕ್ಕೆ ಪೌಡರ್ ಫಿಲ್ ಮಾಡಿ ಹಾಕೋದು. ಒಂದ್ಸಲ ಫಿಲ್ ಮಾಡಿದ್ರೆ ಡಾರ್ಕ್ ಪ್ರಿಂಟ್ ಕೊಟ್ರೆ ಒಂದು 5,000 ಬರುತ್ತೆ ಪ್ರಿಂಟು. ಲೈಟಾಗಿ ಕೊಟ್ರೆ ಒಂದು 10,000ವರೆಗೂ ಬರುತ್ತೆ. ಆಯ್ತಾ? ಇದು ರೇಟ್ ಬಂದು ಒಂದು 49,000 ಪ್ಲಸ್ ಟ್ಯಾಕ್ಸ್ ಏನೋ ಆಗಿತ್ತು ಅವಾಗ. ಲಾಕ್ಡೌನಲ್ಲಿ ತಂದಿದ್ದಲ್ವ, ಆಗಲೇ 3 ವರ್ಷ ಆಗೈತಿ ಇದಕ್ಕೂ. ಆಮೇಲೆ ಈ ಪ್ರಿಂಟ್ರು ಎಲ್ಲರಿಗೂ ಗೊತ್ತೇ ಇರ್ತದೆ. ಸ್ಟುಡಿಯೋ ಯಾರ್ಯಾರು ಇಟ್ಟಿರ್ತಾರೆ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ. ಎಪ್ಸಾಮ್ದು ಆಲ್ಮೋಸ್ಟ್ 90% ಸ್ಟುಡಿಯೋದವರು ಎಪ್ಸಾಮ್ದೇ ಯೂಸ್ ಮಾಡೋದು. ಇದನ್ನ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಇದರಲ್ಲಿ ನಾವು ಫೋಟೋ ಪ್ರಿಂಟ್ ಕೂಡ ಕೊಡ್ಕೊಳ್ಬಹುದು, ಹಾಗೆ ಕಲರ್ ಪ್ರಿಂಟ್ ಔಟ್ ಕೂಡ ಕೊಡ್ಬೋದು ಅನ್ನೋದು ಒಂದೇ ಕಾರಣಕ್ಕೆ ಎಲ್ಲರೂ ಇದನ್ನ ಯೂಸ್ ಮಾಡೋದು. ಜೆರಾಕ್ಸ್ ಮಾಡ್ಬೋದು, ವೈಟ್ ಅಂಡ್ ಬ್ಲಾಕ್ ಜೆರಾಕ್ಸ್ ಮಾಡ್ಬೋದು, ಕಲರ್ ಜೆರಾಕ್ಸ್ ಮಾಡ್ಬೋದು, ಕಲರ್ ಪ್ರಿಂಟ್ ಔಟ್, ಪ್ರಾಜೆಕ್ಟ್ ಎಲ್ಲ ಕೊಡ್ಬೋದು. ನಿನ್ಗೆ ಗೊತ್ತಲ್ಲ, ನೀನೇ ಡೈಲಿ ಮಾಡ್ತೀಯ, ನಾನೇನ್ ಹೇಳ್ಬೇಕಾ. ಮತ್ತೆ ಇದು ಅಷ್ಟೇ, ಇದು ಕಲರ್ ಫಿಲ್ಲಿಂಗ್. ಅಮೌಂಟ್ ಎಷ್ಟಾಯ್ತು? ಅಮೌಂಟ್ ಇದು ಕಮ್ಮಿ ಇನ್ವೆಸ್ಟ್ಮೆಂಟ್. ಇದು 17,000 ರೂಪಾಯಿ ಅಷ್ಟೇ. ಇದು ಜಾಸ್ತಿ ಸಿಗುತ್ತೆ ಅಲ್ವಾ? ಇದ್ರಲ್ಲಿ ದುಡಿಯೋ ಅಷ್ಟು ಇದ್ರಲ್ಲಿ ದುಡಿಯಕ್ ಆಗಲ್ಲ. ಹೌದು, ಇದು ಅಷ್ಟು ದುಡಿತದೆ. ಇದೊಂದು ಪ್ರಿಂಟರ್ ಇದ್ರೆ ಸಾಕು. ಮುಂಚೆ ಇರೋ ಪ್ರಿಂಟರ್ ಇನ್ನೂ ಐತೆ, ನಾವು ಸ್ಟಾರ್ಟಿಂಗ್ ತಂದಿದ್ವಲ್ಲ ಆ ಪ್ರಿಂಟರ್ ಇನ್ನೂ ಒಳಗಡೆ ಐತಲ್ವಾ. ಅದೇನೋ ಬೆಲ್ಟ್ ಕಟ್ ಆಗಿತ್ತು. ಅದು ಯಾವಾಗ 6 ವರ್ಷ ಆದ್ಮೇಲೆ ಇದ್ರದ್ದು ಬೆಲ್ಟ್ ಕಟ್ ಆಗಿದ್ದು. ಬೇರೆ ಏನೋ ಪ್ರಾಬ್ಲಮ್ ಇರ್ಲಿಲ್ಲ. ಚೆನ್ನಾಗಿದೆ. ಒಟ್ನಲ್ಲಿ ಯಾರಾದ್ರೂ ಚೂರು ರಿಪೇರಿಗೆ ಬಂದಿಲ್ಲ. ಇದು ಮಾತ್ರ ರೆಕಮೆಂಡೆಡ್. ಯಾರೇ ಸ್ಟುಡಿಯೋ ಇರ್ತೀನಿ ಅಂದ್ರೆ ಈ ಸೀರೀಸ್ ಪ್ರಿಂಟರ್. ಇದು ನಮ್ದು L ಸೀರೀಸ್. ಇವಾಗ ಇನ್ನ ಹೊಸದ್ ಬರ್ತದೆ. ಇದು ಹೊಸದೇನೆ. ಒಂದು 6 ತಿಂಗಳು ವರ್ಷ ಆಗೈತಮ್ಮ. 1 ವರ್ಷ ಆಯ್ತು. 1 ವರ್ಷ ಆಗೈತಿ ಇದು. ಅದು ಚೆನ್ನಾಯ್ತು. ಹಳೇದು ಅಂದ್ರೆ ಬೆಲ್ಟ್ ಕಟ್ ಆಗೈತೆ, ಬೆಲ್ಟ್ ಸಿಗ್ತಾ ಇಲ್ಲ. ಅದ್ರದ್ದು ಹಳೆ ಮಾಡ್ಲಲ್ವಾ, ಅದ್ರ ಬೆಲ್ಟ್ ಸಿಗ್ತಾ ಇಲ್ಲ. ಹಂಗಾಗಿ ಹೊಸದೇ ಇರ್ಲಿ ಅನ್ಬಿಟ್ಟು ಇನ್ನೇನು ಹಳೇದ್ ಆಯ್ತಲ್ಲ ಅದು ಅಂತ ಹೊಸದ್ ತರಿಸಿರೋದು. ಆ ಪ್ರಿಂಟರ್ ನ ರೆಕಮೆಂಡ್ ಮಾಡ್ಬೋದು ಅಪ್ಪು ಯಾರಿಗಾದ್ರೂ ಹೊಸದಾಗಿ ಬಿಸ್ನೆಸ್ ನ ಶುರು ಮಾಡ್ತಿರೋರ್ಗೆ? ಇದು ಹೊಸದಾಗಿ ಬಿಸ್ನೆಸ್ ಮಾಡೋರ್ಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ರೇಟು ಕಮ್ಮಿ, ಮತ್ತೆ ಪ್ರಿಂಟಿಂಗ್ ಕಾಸ್ಟುನು ಕಮ್ಮಿನೇ. ಆರಾಮಾಗೆ ಒಂದ್ಸಲ ಕಾರ್ಟ್ರಿಜ್ ಫಿಲ್ ಮಾಡಿದ್ರೆ ಒಂದು 5,000 ರಿಂದ 10,000 ಪ್ರಿಂಟ್ ಬರುತ್ತೆ. ಡಾರ್ಕ್ ಆಗಿ ಕೊಟ್ರೆ ಒಂದು 5,000 ಬರುತ್ತೆ, ಲೈಟ್ ಆಗಿ ಕೊಟ್ರೆ ಒಂದು 10,000ವರೆಗೂ ಬರುತ್ತೆ. ಅಂದ್ರೆ ಕಮ್ಮಿ ಪ್ರಿಂಟ್ ಮಾಡೋರ್ಗೆ ಓಕೆ. ಜಾಸ್ತಿ 10,000 15,000 ಪ್ರಿಂಟ್ ಮಾಡ್ತೀನಿ ಪರ್ ಡೇ ಅಂದ್ರೆ ಈ ಪ್ರಿಂಟರ್ ಆಗಲ್ಲ. ಅದಕ್ಕೆ ದೊಡ್ಡ ಮಿಷಿನೇ ತಗೊಬೇಕು. 1,000 2,000 ಪ್ರಿಂಟ್ ಕೊಡ್ತೀನಿ ಅಂದ್ರೆ ಓಕೆ, ತೊಂದರೆ ಇಲ್ಲ. 1,000ವರೆಗೂ ಆರಾಮಾಗಿ ಕೊಡ್ಬೋದು ಪ್ರಿಂಟು. ಸೊ ಇದು ರೆಕಮೆಂಡ್ ಮಾಡ್ಬೋದು. ಕಮ್ಮಿ ಬಜೆಟ್ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಓಕೆ, ರೆಕಮೆಂಡ್ ಮಾಡ್ಬೋದು. ಇನ್ನ ಈ CPU ಮಾನಿಟರ್ ಬಗ್ಗೆ ಹೇಳ್ಬೇಕು. ಇದನ್ನ ನನ್ನ ಹಸ್ಬೆಂಡೇ ಸ್ಟಾರ್ಟಿಂಗ್ ಅಲ್ಲಿ ತಗೊಂಡ್ ಬಂದಿದ್ದು. ಸ್ವಲ್ಪ ಕೂಡ ಹಾಳಾಗಿಲ್ಲ, ತುಂಬಾನೇ ಚೆನ್ನಾಗಿದೆ. ಹೆಂಗಪ್ಪ ಇದನ್ನ ಈ ತರ ಮೇಂಟೈನ್ ಮಾಡಿರೋದು ನಾವು? ಇದು ಅದೃಷ್ಟನೇ. ಇದು ಅಂದ್ರೆ ಇದು ತಗೊಂಡಾಗ 16,000 ಅಷ್ಟೇ. ಇದು CPU ಪ್ಲಸ್ ಮಾನಿಟ್ರು 3,000, 19,000 ಅವಾಗ ಇನ್ವೆಸ್ಟ್ ಮಾಡಿರೋದು. ಇವತ್ತವರೆಗೂ 8 ವರ್ಷದವರೆಗೂ ನಮ್ಗೆ ಏನು ತೊಂದರೆ ಇಲ್ಲ. ಯಾಕಂದ್ರೆ ಇದು ಬ್ರ್ಯಾಂಡ್ ಡೆಲ್, ಲಿನೋವಾ ಈ ತರ ಒಂದೇ ಬ್ರ್ಯಾಂಡ್ ಅಲ್ಲಿ ತಗೊಂಡ್ರೆ ನಮ್ಗೆ ಬೇಗ ಕೆಡಲ್ಲ. ಈ ಅಸೆಂಬಲ್ ಮಾಡೋದು ಏನಾಗುತ್ತೆ, ಕೆಟ್ಟೋಗ್ಬಿಡುತ್ತೆ. ಒಂದೊಂದೇ ಪಾರ್ಟ್ಸ್ ಎಲ್ಲ ಕೆಟ್ಟೋಗುತ್ತೆ. ಅದ್ರ ಬದಲು ಬ್ರ್ಯಾಂಡೆಡ್ ತಗೊಂಡ್ಬಿಟ್ರೆ ನಿಮ್ಗೆ ಆರಾಮಾಗಿರುತ್ತೆ. ಏನಂದ್ರೆ ಇದು ತಗೊಂಡಿರೋ ಸೆಕೆಂಡ್ಸೇನೆ. ಆದ್ರೂ ಇವತ್ತವರೆಗೂ ಒಂದು ಹ್ಯಾಂಗ್ ಆಗೋದಾಗ್ಲಿ ಇನ್ನೊಂದಾಗ್ಲಿ ನೀನೇ ಯೂಸ್ ಮಾಡ್ತೀಯಲ್ಲ, ನಿನ್ಗೆ ಗೊತ್ತಲ್ಲ ಎಲ್ಲ. ತುಂಬಾ ಚೆನ್ನಾಗಿದೆ ಮಾತ್ರ. ಏನಂದ್ರೆ ಮೈನ್ ಆಂಟಿ ವೈರಸ್ ಅದು ಇದು ನೀಟಾಗಿ ಮೇಂಟೆನೆನ್ಸ್ ಮಾಡ್ಬೇಕು. ಮತ್ತೆ ಹಾರ್ಡ್ ಡಿಸ್ಕ್ ಫುಲ್ ಮಾಡೋದು
ತಿರ್ಗಾ ಡಿಲೀಟ್ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಏನೇ ನಿಮ್ಗೆ ಡೇಟಾ ಇತ್ತು ಅಂದ್ರೂ ಬೇರೆ ಸಪ್ರೇಟ್ ಒಂದು ಹಾರ್ಡ್ ಡಿಸ್ಕ್ ಕಾಪಿ ಮಾಡ್ಕೊಬೇಕು. ಇದರಲ್ಲಿ ಸ್ವಲ್ಪ ಸ್ಪೇಸ್ ಯಾವಾಗಲೂ ಕಮ್ಮಿನೇ ಇರಬೇಕು. ಹಂಗೆ ಯೂಸ್ ಮಾಡಿದ್ರೆ ಚೆನ್ನಾಗಿ ಯೂಸ್ ಆಗುತ್ತೆ. ಇನ್ನ ಇದು ಮೂರನ್ನು ಬಿಟ್ರೆ ಕೆಲವೊಂದು ಫ್ರೇಮ್ಸ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದೀವಿ. ಡಿಸ್ಪ್ಲೇಗೆ ಅಂತ ಮಾತ್ರ ನಾವು ಇಲ್ಲಿ ಇಟ್ಟಿರೋದು. ಇದೆಲ್ಲ ಗ್ಲಾಸ್ ಫ್ರೇಮ್ಸ್ ಅಷ್ಟೇ. ಇದನ್ನ ಬಿಟ್ಟು ಮ್ಯಾಟ್ ಫ್ರೇಮ್ಸ್ ಎಲ್ಲ ನಾವು ಲ್ಯಾಬಲ್ಲೇ ಮಾಡಿಸ್ಕೊಂಡು ಬರೋದು. ಎಮರ್ಜೆನ್ಸಿಗೆ ಯಾರಾದ್ರೂ ಗಿಫ್ಟ್ ಮಾಡೋಕೆ ಎಲ್ಲ ಬಂದು ಕೇಳ್ತಿರ್ತಾರೆ ನೋಡಿ, ಹಾಗಾಗಿ ನಾವಿಲ್ಲಿ ಈ ಫ್ರೇಮ್ಸ್ಗಳನ್ನ ಇಟ್ಟಿರೋದು. ಹಾಗೆ ಈ ಕಡೆ ಒಂದು ರೂಮ್ ತರ ಮಾಡ್ಕೊಂಡಿದೀವಿ. ರೂಮ್ ತರ ಅಂದ್ರೆ ಮೊದ್ಲು ಇಲ್ಲಿ ನನ್ನ ಹಸ್ಬೆಂಡು ಮೊಬೈಲ್ನೆಲ್ಲ ರಿಪೇರ್ ಮಾಡಿ ಕೊಡ್ತಾ ಇದ್ರು. ಏನೇನ್ ಕೆಲಸ ಮಾಡಿದಾರೆ ಅಂದ್ರೆ ಅವ್ರು ಓದಿರೋದಕ್ಕೂ ಅವ್ರ ಕೆಲಸ ಮಾಡಿರೋದಕ್ಕೂ ಸಂಬಂಧನೇ ಇಲ್ಲ. ಎಲ್ಲಾ ಕೆಲ್ಸನೂ ಮಾಡ್ಬಿಟ್ಟಿದೀವಿ, ನಾನು ಕೂಡ ಅವರು ಕೂಡ. ಇವಾಗ ಅದನ್ನೇನು ಮಾಡ್ತಾ ಇಲ್ಲ. ಸುಮ್ನೆ ಇಲ್ಲಿ ಊಟಕ್ಕೆ ಏನಾದ್ರು ಮಧ್ಯಾಹ್ನ ಟೈಮ್ ಊಟ ಮಾಡ್ಕೊಂತೀನಲ್ಲ, ಅದಕ್ಕೆ ಅಂತ ಈ ರೂಮ್ ಇಟ್ಕೊಂಡಿರೋದು. ಜೊತೆಗೆ ಲ್ಯಾಮಿನೇಷನ್ ಮಷಿನ್ ಇರ್ಬೋದು, ಹಾಗೆ ಕೆಲವೊಂದು ಐಟಮ್ನೆಲ್ಲ ಸ್ಟೋರ್ ರೂಮ್ ತರ ಇಟ್ಕೊಳ್ಳೋಣ ಅಂತ ಹೇಳಿ ಇದನ್ನ ಇಲ್ಲಿ ಈ ಕಡೆ ಮಾಡ್ಕೊಂಡಿರೋದು ಅಷ್ಟೇ. ಇನ್ನ ಈ ಫ್ರೇಮ್ ಬಗ್ಗೆಗೂ ಕೂಡ ಸುಮಾರು ಜನ ಕೇಳ್ತಾ ಇರ್ತೀರಾ. ಇದು ಬಂದು ಆಂಟಿಕ್ ಫ್ರೇಮ್ ಆಗಿರೋದ್ರಿಂದ ಇದು ಅಮೌಂಟ್ ಕೂಡ ಸ್ವಲ್ಪ ಜಾಸ್ತಿ, ಸುಮಾರು ಒಂದು 13,000 ರಿಂದ 14,000 ರೂಪಾಯಿ ಆಗುತ್ತೆ. ಇದು ಬಂದು ಗ್ಲಾಸಿ, ಮ್ಯಾಟ್ ಫಿನಿಶಿಂಗ್ ಅಲ್ಲ, ಗ್ಲಾಸಿ. ಇದು ಲೈಫ್ ಟೈಮ್ ಇರುತ್ತೆ ಮಾತ್ರ. ತುಂಬಾನೇ ಚೆನ್ನಾಗಿದೆ. ಇದು ಸೈಜ್ ಬಂದು 30-40 ಸೈಜ್. ಇದು ನಾನು ಇಲ್ಲಿಗೆ ಇದು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಈ ಫೋಟೋನ ಹಾಕಿರೋದು. ಯಾರಾದ್ರೂ ಕಸ್ಟಮರ್ಸ್ ಬಂದ್ರೆ ಮೊದ್ಲು ಕೃಷ್ಣನ ನೋಡ್ಕೊಂಡು ಒಳಗಡೆ ಬರ್ಲಿ ಅಂದ್ಬಿಟ್ಟು ಇದ್ರ ಮೇಲೆ ನಾನು ಅಪ್ಪು ಸರ್ ಫೋಟೋ ಇಟ್ಟಿದ್ದೀನಿ. ಇನ್ನು ಆ ಕಡೆ ಕೆಲವೊಂದು ಫೋಟೋಸ್ ಇರ್ಬೋದು, ಹಾಗೆ ಅವನ್ನೆಲ್ಲ ಡಿಸ್ಪ್ಲೇ ಮಾಡಕ್ಕೆ ಅಂತ ಹೇಳಿ ಇಲ್ಲಿ ಹಾಕಿರೋದು ಅಷ್ಟೇ. ಇನ್ನ ಇಲ್ಲಿ 2 ಸಿಸ್ಟಮ್ ಇಟ್ಕೊಂಡಿದೀವಿ. ಮುಂಚೆ ಸುಮಾರು ಜನ ಬರೋರು, ಗೇಮ್ ಮಾಡಕ್ ಮಕ್ಳು ಬರೋರು, ಹಾಗೆ ಕೆಲವರು ಬ್ರೌಸಿಂಗ್ಗೆ ಅಂತ ಹೇಳಿ ಬಂದು ಸಿಸ್ಟಮ್ನ ತಗೊಳ್ಳೋರು. ಇತ್ತೀಚೆಗೆ ತೀರಾ ಕಡಿಮೆ. ಇವಾಗ ಗೊತ್ತಿರ್ಬೋದು, ಎಲ್ಲಾರ ಮನೇಲೂ ಲ್ಯಾಪ್ಟಾಪ್ ಇರುತ್ತೆ, ಮೊಬೈಲ್ ಹೆಂಗಿರುತ್ತೋ ಹಂಗೆ ಲ್ಯಾಪ್ಟಾಪ್ ಕೂಡ ಇರುತ್ತೆ. ಸುಮ್ನೆ ಇಲ್ಲಿ ಇಟ್ಟಿದೀವಿ ಅಷ್ಟೇ. ಇದೇನು ಯೂಸ್ ಆಗ್ತಾ ಇಲ್ಲ. ಇವ್ರೇನಾದ್ರು ಅವ್ರ ಆಫೀಸ್ ಕೆಲಸ ಮಾಡ್ಕೊಳ್ಬೇಕು ಅಂದ್ರೆ ಇಲ್ಲಿ ಮಾಡ್ಕೊಂತಾರೆ. ಇವ್ರ ಕೊಲೀಗ್ಸ್ ಏನಾದ್ರು ಬಂದು ಮಾಡ್ಕೊಳ್ಬೇಕಂದ್ರೂ ಕೆಲಸನ ಇಲ್ಲಿ ಮಾಡ್ಕೊಂತಾರೆ. ಇನ್ನ ಒಳಗಡೆ ತೋರಿಸ್ತೀನಿ ಬನ್ನಿ. ನಮ್ದು ಸ್ಟುಡಿಯೋ ಏನಂದ್ರೆ ತುಂಬಾನೇ ದೊಡ್ಡದು. ಇಲ್ಲಿ ಸ್ಟುಡಿಯೋ ಸ್ಕ್ರೀನ್ ಎಲ್ಲಾನು ಹಾಕೊಂಡಿದೀನಿ. ಇಲ್ಲಿ ಒಂದು ಮಿರರ್ನ ಫಿಕ್ಸ್ ಮಾಡಿದೀನಿ. ಹಾಗೆ ಆ ಕಡೆ ಒಂದು ಮಿರರ್ ಇದೆ. 2 ಕಡೆ ಮಿರರ್ ಹಾಕೊಂಡಿರೋದಷ್ಟೇ. ಹಾಗೆ ಇಲ್ಲಿ ಅಂಬ್ರೆಲಾ ಮತ್ತೆ ಫ್ಲಾಶ್ನೆಲ್ಲ ಇಟ್ಕೊಂಡಿದೀವಿ. ಇದೆಲ್ಲ ಓಲ್ಡ್ ಅಂತಾನೆ ಅನ್ಸ್ಬೋದು ನಿಮಗೆ, ಬಟ್ ನಾವ್ ಇದ್ರಲ್ಲೇನೆ ಇಷ್ಟು ದಿನನೂ ಕೂಡ ಯೂಸ್ ಮಾಡ್ತಾ ಇರೋದು. ನಮಗ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಇದೆರಡರಿಂದನೇ. ಇನ್ನ ಕ್ಯಾಮ್ರಾ ಬಗ್ಗೆನೂ ಕೂಡ ತೋರಿಸ್ತೀನಿ. ಇನ್ನ ಒಳಗಡೆನೂ ಕೂಡ ಸ್ಪೇಸ್ ಇದೆ. ಅದನ್ನ ನಾವು ಸ್ಟೋರ್ ರೂಮ್ ತರ ಇಟ್ಕೊಂಡ್ ಬಿಟ್ಟಿದೀವಿ, ಹಂಗಾಗಿ ಅದನ್ನೇ ನಾನು ತೋರ್ಸಕ್ ಹೋಗಲ್ಲ. ಇನ್ನ ಇಂಡೋರ್ ಶೂಟ್ಗೆ ಅಂತ ಹೇಳಿ 2 ಕ್ಯಾಮ್ರಾ ಇಟ್ಕೊಂಡಿದೀವಿ. ಇದು ಅವಾಗ ಔಟ್ಡೋರ್ ಶೂಟ್ಗೂ ಆಯ್ತಾಯ್ತಿದ್ದು. ನಮ್ ಕಾಲದಲ್ಲಿ ಇದೆ ಮೇನ್ ಕ್ಯಾಮ್ರಾ D90. ಇವಾಗ ಫುಲ್ ಚೇಂಜ್ ಆಗ್ಬಿಟ್ಟಿದೆ ಬಿಡಿ. ತುಂಬಾ ಒಳ್ಳೊಳ್ಳೆ ಕ್ಯಾಮ್ರಾಸ್ ಎಲ್ಲ ಬಂದ್ಬಿಟ್ಟಿದೆ. ಈಗೆಲ್ಲ ಮಿರರ್ಲೆಸ್ ಕ್ಯಾಮ್ರಾ, ಇದೆಲ್ಲ ಮಾಮೂಲಿ ಕ್ಯಾಮ್ರಾ, ಶಟರ್ ಲಾಕ್. ಅಂದ್ರೆ ಇವೆಲ್ಲ ಅವಾಗ ಫೇಮಸ್ ಕ್ಯಾಮ್ರಾ ಅಂದ್ರೆ ಇವೇನೆ. ಎಷ್ಟಪ್ಪ ಅದಕ್ಕೆ ಅಮೌಂಟ್ ಆಗಿದ್ದು ಅದನ್ನು ಇದು ಮತ್ತೆ ಈ ಕ್ಯಾಮ್ರಾ ಮತ್ತೆ 2 ಅಂಬ್ರೆಲಾ ಐತಲ್ಲ, ಇದು ಬೇರೆಯವ್ರು ಯಾರೋ ಸ್ಟುಡಿಯೋ ಮಾರ್ತಾ ಇದ್ರು. ಅವಾಗ ಅವ್ರ ಹತ್ರ ಸೆಟ್ ಅಲ್ಲಿ ತಗೊಂಡಿದ್ದು, ಫುಲ್ ಸೆಟ್ಟೇ ತಗೊಂಡಿದ್ದು. ಟೋಟಲ್ 60,000 ಏನೋ ಕೊಟ್ಟೆ ಇದಕ್ಕೆ, ಫುಲ್ ಸೆಟ್ಗೆ. 2 ಕ್ಯಾಮ್ರಾ 2 ಫ್ಲಾಶ್ಗೆ 60,000 ಕೊಟ್ಟಿದ್ದು. ಇದು D40 ರೇರ್ ಕ್ಯಾಮ್ರಾ. ಇದೆಲ್ಲೂ ನಿಮ್ಗೆ ಸಿಗಲ್ಲ ನೋಡಿ. D40X ಸೂಪರ್ ಕ್ಯಾಮ್ರಾ. ಅವಾಗ ಈ ಸ್ಟುಡಿಯೋಗೆ ಪಾಸ್ಪೋರ್ಟು, ಮಾಮೂಲಿ ಸ್ಟುಡಿಯೋ ಸ್ಟಿಲ್ ಅದು ಇದು ತೆಗಿಯಕ್ಕೆ ಬೆಸ್ಟ್ ಕ್ಯಾಮ್ರಾಗಳು ಇದೆ 2. D90 ಇದು ಇಟ್ಟಿರ್ತಾರೆ ಈಗ್ಲೂ, ಎಷ್ಟೋ ಜನ ಇಟ್ಟಿರ್ತಾರೆ. ಯಾಕಂದ್ರೆ ಇದು ಅವಾಗ ಫೇಮಸ್ ಕ್ಯಾಮ್ರಾ. ಈಗ್ಲೂ ಇದು ಔಟ್ಡೋರ್ಗೆಲ್ಲ ಯೂಸ್ ಮಾಡ್ಬೋದು. ಏನಂದ್ರೆ ಇದೊಂದು ಲೆನ್ಸ್ ಚೇಂಜ್ ಮಾಡ್ಕೊಂಡ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ಇನ್ನ ನಮ್ಮ ಸ್ಟುಡಿಯೋನ ಇವತ್ತು ತೋರಿಸ್ಬೇಕು ಮತ್ತೆ ಎಕ್ವಿಪ್ಮೆಂಟ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿ ಬ್ಲಾಗ್ ನಾನು ಮಾಡ್ಕೊಂಡಿದ್ದು. ನಮ್ಮ ಸ್ಟುಡಿಯೋ ಇನ್ವೆಸ್ಟ್ಮೆಂಟ್ ಬಗ್ಗೆ ನನ್ನ ಹಸ್ಬೆಂಡ್ ಹೇಳಿದ್ರಲ್ವಾ, ಅವ್ರು ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡಿರೋದು ಒಂದು 2.5 ರಿಂದ 3 ಲಕ್ಷ. ಅದಾದ್ಮೇಲೆ ಅವರು ಸಾಕಷ್ಟು ಅಮೌಂಟ್ ನ ಇನ್ವೆಸ್ಟ್ ಮಾಡಿದ್ದಾರೆ ಇದಕ್ಕೆ. ಈ ವುಡ್ ವರ್ಕ್ಗೆ ಮತ್ತೆ ಮತ್ತೊಂದು ಇಕ್ವಿಪ್ಮೆಂಟ್ಸ್ಗೆಲ್ಲ ಅವರು ತುಂಬಾನೇ ಇನ್ವೆಸ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ಎಷ್ಟು ಬಜೆಟ್ ನ ಇಟ್ಕೊಂಡು ಸ್ಟುಡಿಯೋನ ಓಪನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದು ಅಷ್ಟೇ. ಯಾರಾದ್ರೂ ಹೊಸದಾಗಿ ಸ್ಟುಡಿಯೋ ಮಾಡ್ಬೇಕು ಅನ್ಕೊಂಡಿರೋರು ಇರ್ಬೋದು, ಅಥವಾ ಸೈಬರ್ನ ಮಾಡ್ಬೇಕು ಅನ್ಕೊಂಡಿರೋರು ಇರ್ಬೋದು, ಕಡಿಮೆ ಅಮೌಂಟ್ ಅಲ್ಲೇ ನಾವು ಓಪನ್ ಮಾಡ್ಬೋದು. ಆದ್ರೆ ನಾವು ಅದರಲ್ಲಿ ಯಾವ ತರ ಲಾಭ ಮಾಡ್ಕೊಂತೀವಿ, ಯಾವ ಲೊಕೇಶನ್ ಅಲ್ಲಿ ನಾವು ಸ್ಟುಡಿಯೋನ ಓಪನ್ ಮಾಡ್ತೀವಿ ಅನ್ನೋದೆಲ್ಲ ತುಂಬಾನೇ ಮುಖ್ಯ ಆಗುತ್ತೆ. ಇನ್ನು ನನಗೆ ಸುಮಾರು ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ದಿದ್ದು ಅಂದ್ರೆ, ನೀವ್ ಯಾವಾಗ ಫೋಟೋಗ್ರಫಿನ ಕಲ್ತ್ಕೊಂಡಿದ್ದು ಅನ್ನೋದ್ರ ಬಗ್ಗೆನೂ ಕೂಡ ಕೇಳ್ತಾ ಇದ್ರಿ ಅಲ್ಲ. ನನಗೆ ಫೋಟೋಗ್ರಫಿನ ನನ್ನ ಹಸ್ಬೆಂಡೇ ಹೇಳ್ಕೊಟ್ಟಿದ್ದು. ನನ್ ಮದ್ವೆ ಆದ್ಮೇಲೆ ಫೋಟೋಗ್ರಫಿನ ಕಲ್ತ್ಕೊಂಡಿದ್ದು. ನಾನು ಕ್ಲಾಸ್ ಮುಗಿಸ್ಕೊಂಡು ಸ್ಟುಡಿಯೋಗೆ ಬರ್ತಾ ಇದ್ನಲ್ಲ, ಸುಮ್ನೆ ಕುತ್ಕೊಂತಾ ಇದ್ದೆ. ಅವಾಗ ಅವ್ರು, ಯಾಕೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತೀಯಾ, ಕಲ್ತ್ಕೋ,
ಕಲ್ತ್ಕೊಂಡ್ರೆ ಮುಂದೆ ಏನ್ಕಾದ್ರೂ ನಿನಗೆ ಯೂಸ್ ಆಗ್ಬೋದು ಅಂತ ಎಲ್ಲ ಹೇಳ್ತಿದ್ರು. ನನಗೆ ಅಷ್ಟೊಂದೇನು ಇಂಟ್ರೆಸ್ಟ್ ಇರ್ಲಿಲ್ಲ, ಅಯ್ಯೋ ಯಾರಪ್ಪ ಫೋಟೋಗ್ರಫಿನೆಲ್ಲ ಕಲ್ತ್ಕೊಂತಾರೆ ಅಂತ ಅನ್ಕೊಂತಾ ಇದ್ದೆ. ಅದಾದ್ಮೇಲೆ ಅವರು ತುಂಬಾನೇ ಬಲವಂತ ಮಾಡಿ ನನ್ಗೆ ಈ ಫೋಟೋಗ್ರಫಿನ ಕಲ್ಸ್ಕೊಟ್ಟಿದ್ದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರ ಮೈಂಡ್ ಸೆಟ್ ಯಾವ ತರ ಇತ್ತು ಅಂದ್ರೆ, ನಾನಿಲ್ಲ ಅಂದಿದ್ದ ಟೈಮಲ್ಲೂ ಕೂಡ ನಿನಗೆ ಏನಾದ್ರೂ ಒಂದು ಕೆಲಸ ಗೊತ್ತಿರ್ಬೇಕು, ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಳ್ಳೋ ಶಕ್ತಿ ಇರ್ಬೇಕು ಅನ್ನೋದು ಅವ್ರ ಯೋಚನೆ ಆಗಿತ್ತು. ಹಾಗಾಗಿ ನನ್ಗೆ ಈ ಫೋಟೋಗ್ರಫಿನ ಕಲ್ಸ್ಕೊಟ್ಟಿದ್ದು. ನನ್ನ ಪ್ರೊಫೆಷನ್ನೇ ಬೇರೆ, ನಾನು ಈ ಫೋಟೋಗ್ರಫಿನ ಕಲ್ತ್ಕೊಂಡಿರೋದೇ ಬೇರೆ ತರ ಅಂತಾನೆ ಹೇಳ್ಬೋದು. ಇವಾಗ ನನ್ನ ಹಸ್ಬೆಂಡ್ ಏನೇನೆಲ್ಲ ಕೆಲಸ ಮಾಡ್ತಾರೆ ಅದನ್ನೆಲ್ಲಾನು ನಾನು ಕೂಡ ಮಾಡ್ತೀನಿ. ತುಂಬಾ ಈಸಿ ಅನ್ನಿಸ್ಬಿಡ್ತು ಕೆಲಸನ ಕಲ್ತ್ಕೊಂಡಿದ್ದಾದ್ಮೇಲೆ. ಯಾವ್ದೇ ಕೆಲಸ ಆದ್ರೂ ಅಷ್ಟೇ ಅಲ್ವಾ, ನಾವು ಸ್ಟಾರ್ಟಿಂಗ್ ಏನಾದ್ರೂ ಆ ಕೆಲಸ ಕೈ ಹಾಕ್ಬೇಕು ಅಂದ್ರೆ ಭಯ ಇರುತ್ತೆ, ಯಾರಪ್ಪ ಮಾಡ್ತಾರೆ ಅನ್ನೋದೆಲ್ಲ ಇರುತ್ತೆ. ಅದಾದ್ಮೇಲೆ ಅದ್ರಲ್ಲೇ ನಾವು ಎಕ್ಸ್ಪರ್ಟ್ಗಳಾಗ್ಬಿಡ್ತೀವಿ ಅಂತಾನೆ ಹೇಳ್ಬೋದು. ಇನ್ನ ನನ್ನ ಹಸ್ಬೆಂಡ್ ಯಾಕೆ ಫೋಟೋಗ್ರಫಿನ ಬಿಟ್ಬಿಟ್ಟು ಜಾಬ್ಗೆ ಹೋಗಿ ಜಾಯ್ನ್ ಆದ್ರು ಅಂತ ಕೇಳೋದಾದ್ರೆ, ಕೋವಿಡ್ ಬಂತು ನೋಡಿ, ಆ ಟೈಮಲ್ಲಿ ನಾವು ಈ ಡಿಸಿಷನ್ ತಗೊಂಡಿದ್ದು. ಆ ಟೈಮಲ್ಲಿ ಒಂದು 3 ರಿಂದ 4 ತಿಂಗಳು ಶಾಪ್ನ ಕ್ಲೋಸ್ ಮಾಡಿಬಿಟ್ಟಿದ್ದು. ಸೇವಿಂಗ್ ಅಮೌಂಟ್ ಅಲ್ಲೇನೆ ಶಾಪ್ ಬಾಡಿಗೆ ಇರ್ಬೋದು, ಮನೆ ಬಾಡಿಗೆ ಇರ್ಬೋದು ಎಲ್ಲಾನು ಕಟ್ಕೊಂಡು, ಅದಾದ್ಮೇಲೆ ಮತ್ತೆ ಬಂದು ಶಾಪ್ನ ಓಪನ್ ಮಾಡ್ದು. ಒಂದು 6-7 ತಿಂಗಳು ಮತ್ತೆ ನಮಗೆ ಬಿಸ್ನೆಸ್ಸೇ ಆಗ್ಲಿಲ್ಲ. ಟೈಮ್ ಯಾವ ತರ ಕೆಟ್ಟದಾಗಿತ್ತು ಅಂದ್ರೆ, ಬಾಡಿಗೆ ಕಟ್ಟೋಕ್ಕೂ ಕೂಡ ಕಷ್ಟಪಡೋ ಪರಿಸ್ಥಿತಿನೇ ಬಂದ್ಬಿಡ್ತು. ಅವಾಗ ನನ್ನ ಹಸ್ಬೆಂಡ್ ಮುಂದೆ ಇದೇ ತರ ಆಗ್ತಾ ಇದ್ರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದು ಜಾಬ್ಗಳನ್ನೆಲ್ಲ ಸರ್ಚ್ ಮಾಡ್ತಾ ಇದ್ರು. ಅವ್ರಿಗೆ ಆ ಟೈಮಲ್ಲಿ ಅವ್ರ ಅದೃಷ್ಟ ಅಂತ ಅನ್ಸುತ್ತೆ, ಒಂದು ಒಳ್ಳೆ ಜಾಬ್ ಸಿಕ್ತು. ಸರಿ ಅಂದ್ಬಿಟ್ಟು ಇಬ್ರು ಕೂಡ ಡಿಸ್ಕಸ್ ಮಾಡ್ದು, ಏನ್ ಮಾಡೋದು, ಇನ್ನ ಶಾಪ್ನ ಕ್ಲೋಸ್ ಮಾಡ್ಬಿಡೋದ, ಏನ್ ಮಾಡೋದು ಅಂತ ಹೇಳಿ. ಅವಾಗ ಡಿಸೈಡ್ ಮಾಡ್ದೋ ಇಬ್ರುನು, ಶಾಪ್ನ ಕ್ಲೋಸ್ ಮಾಡೋದ್ ಬೇಡ, ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಶಾಪ್ನ ಓಪನ್ ಮಾಡಿರೋದು, ಕ್ಲೋಸ್ ಮಾಡ್ಬಿಟ್ರೆ ಏನ್ ಪ್ರಯೋಜನ, ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಗ್ಬಿಡುತ್ತೆ ಎಲ್ಲಾನು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು, ಇನ್ಮೇಲೆ ನಾನು ಶಾಪ್ ನೋಡ್ಕೊಳ್ಳೋದು, ಇನ್ನು ಅವರು ಜಾಬ್ಗೆ ಹೋಗೋದು ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ನಾನು ಶಾಪ್ ನೋಡ್ಕೊಳಕ್ ಶುರು ಮಾಡಿದೆ, ಅವರು ಜಾಬ್ನ ಕಂಟಿನ್ಯೂ ಮಾಡಕ್ ಶುರು ಆದ್ರು ಅಷ್ಟೇ. ಅದಾದ್ಮೇಲೆ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಇವಾಗ. ಆಲ್ಮೋಸ್ಟ್ ಒಂದು 2 ರಿಂದ 3 ವರ್ಷ ಆಯ್ತು, ಚೆನ್ನಾಗಿ ನಡೆಸ್ಕೊಂತಾ ಬಂದಿದ್ದೀವಿ. ಅಷ್ಟು ಕಷ್ಟಪಟ್ಟು ನಮ್ಮ ಸ್ಟುಡಿಯೋನ ನಾವು ಉಳಿಸ್ಕೊಂಡಿರೋದ್ರಿಂದ ಇಷ್ಟೊಂದು ಚೆನ್ನಾಗಿ ಇವತ್ತಿದ್ದೀವಿ ಅಂತಾನೆ ಹೇಳ್ಬೋದು. ಇಷ್ಟೇ ನಮ್ಮ ಸ್ಟುಡಿಯೋದೊಂದು ಪುಟ್ಟ ಸ್ಟೋರಿ. ತುಂಬಾ ಕಷ್ಟಪಟ್ಟು ಈ ಸ್ಟುಡಿಯೋನ ಉಳಿಸ್ಕೊಂಡಿದ್ದೀವಿ. ಇನ್ನು ಮುಂದೆನೂ ಕೂಡ ಹಿಂಗೆ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ. ನೋಡ್ಬೇಕು ಏನೇನಾಗುತ್ತೆ ಅಂತ ಹೇಳಿ. ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.